ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗಂಡಬಿ ಕೋಪೌಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರ್ಯಾನ್ ಆಯಿಲ್ ಮತ್ತು ನ್ಯೂಟ್ರಲಾ ಸೋಯಾ. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ, ಏನು ವಿಶೇಷ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ, ನಮಗೆ ಕೇಳಿಸ್ತಾ ಇದೆ. ಯಾವ್ಯಾವ ಪ್ರಾಂತ್ಯಗಳಲ್ಲಿ ಯಾವ್ಯಾವ ರೀತಿ ಅಡುಗೆಗಳನ್ನ ಮಾಡ್ಕೊಳ್ತಾರೆ, ಯುಗಾದಿ ಹಬ್ಬನ ಯಾವ್ಯಾವ ರೀತಿ ಆಚರಣೆ ಮಾಡ್ಬೋದು, ಆಚರಣೆ ಮಾಡ್ತಾ ಇದ್ದಾರೆ, ಎಲ್ಲ ರೀತಿಯ ಅಡುಗೆಗಳನ್ನ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದೀವಿ. ಸೋಮವಾರದಿಂದ ಶುಕ್ರವಾರ ತನಕ ವೈವಿಧ್ಯಮಯ ಅಡುಗೆಗಳು, ಯುಗಾದಿ ಹಬ್ಬದ ಸ್ಪೆಷಲ್ ಕಾರ್ಯಕ್ರಮ ನಮ್ಮ ಇವತ್ತಿನಿಂದ ಒಗ್ಗಂಡಬಿಲ್ ಶುರು ಆಗ್ತಾ ಇದೆ. ತುಂಬ ಜನ ಚೆಫ್ಗಳು ಬರ್ತಾ ಇದ್ದಾರೆ, ಸಾಕಷ್ಟು ಜನ ಬಂದು ಅವರ ಮನೆ ಕೈರುಚಿಗಳನ್ನ ತೋರಿಸ್ತಾ ಇದ್ದಾರೆ. ಅವರು ಬರ್ತಾ ಇದ್ದಾರೆ, ಇವರು ಬರ್ತಾ ಇದ್ದಾರೆ. ಯಾವ್ದು ಬೇಕೋ ನೀವು ಆಯ್ಕೆ ಮಾಡ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಶುಕ್ರವಾರ ದಿನ ಅದೇ ಅಡುಗೆನ ಮಾಡ್ಕೊಳ್ಳಿ ಅಂತ ತಿಳಿಸಿ ನಮ್ಮ ಇವತ್ತಿನ ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮನ ಶುರು ಮಾಡ್ತಾ ಇದೀವಿ. ಮೊದಲನೇದಾಗಿ ವಿಶೇಷ ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿಯವರೇ, ಯಾರನ್ನ ಕರೆಸಿ ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ RR ಕ್ಯಾಟರರ್ಸ್ನ ರಂಗನಾಥ್ ಅವ್ರನ್ನ ಕರೆಸಿ ಒಂದು ಅದ್ಭುತವಾಗಿರುವಂಥ ಅಡುಗೆನ ಶುರು ಮಾಡೋದ್ರ ಮುಖಾಂತರ ಯುಗಾದಿಯ ವಿಶೇಷ ಕಾರ್ಯಕ್ರಮಗಳನ್ನ ಶುರು ಮಾಡ್ತಾ ಇದೀವಿ. ರಂಗನಾಥ್ ಅವರೇ, ಬನ್ನಿ ಸರ್. ನಮಸ್ಕಾರ ಸರ್. ಬನ್ನಿ. ನಮಸ್ಕಾರ. ಯುಗಾದಿ ಹಬ್ಬದ ವಿಶೇಷ ಸಂಚಿಕೆ ಇವತ್ತಿನ ಶುರು ಮಾಡ್ತಾ ಇದೀವಿ. ತಮಗೂ ಕೂಡ ಇವತ್ತಿನಿಂದ ಒಂದು ವಾರಗಳ ಕಾಲ ವೈವಿಧ್ಯಮಯ ಅಡುಗೆಗಳನ್ನ ನಮ್ಮ ವೀಕ್ಷಕರಿಗೆ ತೋರಿಸಬೇಕು. ಯಾಕಂದ್ರೆ ಶುಕ್ರವಾರ ಬರೋದ್ರೊಳಗೆ ಅವರು ಯಾವ ಅಡುಗೆ ಮಾಡಬೇಕು ಈ ಸರಿ ಯುಗಾದಿ ಹಬ್ಬಕ್ಕೆ ಅಂತ ಅವರೇ ಡಿಸೈಡ್ ಮಾಡಬೇಕು. ಓಕೆ, ಇವತ್ತು ಏನ್ ಮಾಡ್ತಾ ಇದ್ದೀರಾ ನೀವು? ಸರ್, ಇವತ್ತು ಗಸಗಸೆ ಪಾಯಸ ಮಾಡ್ತೀವಿ. ಗಸಗಸೆ ಪಾಯಸ ಯುಗಾದಿ ಹಬ್ಬಕ್ಕೆ ಮಾಡ್ಕೊಳ್ತಾರಾ? ಪಾಯಸದಿಂದ ಶುರು ಮಾಡ್ಬೇಕಲ್ಲ ಸರ್? ಓಕೆ, ಪಾಯಸದಿಂದ ಶುರು ಮಾಡಬೇಕು ಸರ್. ಗಸಗಸೆ ಪಾಯಸ ಯೂಶಲಿ ಎಲ್ಲರೂ ಮಾಡ್ತಾರೆ, ಆದ್ರೆ ಅಯ್ಯಂಗಾರರು ಮಾಡೋ ಗಸಗಸೆ ಪಾಯಸನೇ ಬೇರೆ. ಕುಡಿದು ನೋಡಿ ಅಂತ ಹೇಳಿದ್ದಾರೆ. ಓಕೆ, ಮಾಡಕ್ಕೆ ಏನಂತ ಹೇಳಿದಿರಿ? ಗಸಗಸೆ ಪಾಯಸ ಬೇಕಾಗುವ ಸಾಮಗ್ರಿಗಳು: ಗಸಗಸೆ, ಅಕ್ಕಿ, ತೆಂಗಿನಕಾಯಿ ತುರಿ, ಬಾದಾಮಿ, ಗೋಡಂಬಿ, ಒಣ ಕೊಬ್ಬರಿ ತುರಿ, ಬೆಲ್ಲ, ಏಲಕ್ಕಿ ಪುಡಿ, ತುಪ್ಪ. ಓಕೆ, ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮ್ಗೆ? ನನ್ಗೊಂದು ತವ ಕೊಡಿ ಸರ್. ಎಣ್ಣೆ ಹಾಕ್ಬೇಕಾ? ಚೂರು ತುಪ್ಪ ಹಾಕಿ ಸರ್. ಚೂರು ತುಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪ. ಸಾಕು ಸರ್. ಅಕ್ಕಿ ಹಾಕ್ತಾ ಇದೀವಿ ಸರ್. ತುಪ್ಪದಲ್ಲಿ ಉರಿಬೇಕು ಅಕ್ಕಿನ? ಹಾಂ, ಸಾಕು. ಓಕೆ, ಅಂದ್ರೆ ಅಕ್ಕಿ ಹಾಕೋ ಉದ್ದೇಶ ಇಷ್ಟೇನೆ, ಸ್ವಲ್ಪ ಗಟ್ಟಿ ಬರಲಿ ಅಂತ. ಹೌದು ಸರ್. ಓಕೆ ಸರ್, ಬಾದಾಮಿ ಹಾಕ್ತಾ ಇದ್ದೀನಿ. ಓಹೋ, ರುಬ್ಬಕಾ? ಹೌದು ಸರ್. ವೆರಿ ಗುಡ್. ಗೋಡಂಬಿ ಹಾಕ್ತಾ ಇದ್ದೀನಿ. ಗಸಗಸೆ ಪಾಯಸಕ್ಕೆ? ಹೌದು ಸರ್. ಗಸಗಸೆ ಹಾಲು, ಗಸಗಸೆ ಪಾಯಸ ಎಲ್ಲ ಒಂದೇ ಅಲ್ವಾ? ಒಂದೇ. ಗಸಗಸೆ ಹಾಲು ಸ್ವಲ್ಪ ತೆಳುವಾಗಿರುತ್ತೆ, ಇದು ಪಾಯಸ ಗಟ್ಟಿ, ಸ್ವಲ್ಪ ಚೂರು ಗಟ್ಟಿಯಾಗಿರುತ್ತೆ ಸರ್. ಓಕೆ ಸರ್. ಸರ್, ಗಸಗಸೆ ಎಷ್ಟು ಬೇಕು? ಒಂದು 3 ಚಮಚ ಸರ್. ಕೆಲವು ದೇಶಗಳಲ್ಲಿ ಗಸಗಸೆ ತಿನ್ನೋದೇ ಅಪರಾಧ. ಹೌದು. ಒಳಗೆ ಹಾಕ್ಬಿಡ್ತಾರೆ ಅಯ್ಯಂಗಾರೆ, ನೀವೇನ ಗಸಗಸೆ ಮಾಡಕ್ ಹೋದ್ರಲ್ಲಿ. ಏನಿಲ್ಲ ಸರ್, ಕೆಲವು ದೇಶದಲ್ಲಿ. ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ಸರ್. ಹಾಕಿ. ಆಮೇಲೆ ಆಫ್ ಮಾಡಿ ಸರ್. ಹಾಕೊಂಬಿಡ. ಕೊಬ್ಬರಿ ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ಬೇಕು, ಕೊಬ್ಬರಿನೂ ಬೇಕಾ? ಹಾಂ. ಓಕೆ, ಸಾಕು ಸರ್. ಸಾಕಾ? ಎಸ್ ಸರ್, ಏನಂದರೆ ತೆಂಗಿನಕಾಯಿನ ಹಾಕದಲ್ಲೇ ಹಿಂದಿನ ದಿವಸ ಈ ನಾನು ಬೇರೆ ಐಟಮ್ ಹೇಳಿದ್ದನ್ನೆಲ್ಲ ಹುರಿದು ಮಿಕ್ಸಿನಲ್ಲಿ ಒಂದ್ಸಲ ಪುಡಿ ಮಾಡಿ ಇಟ್ಕೊಂಡ್ರೆ ಓಕೆ, ಮಾರನೇ ದಿವಸ ತೆಂಗಿನಕಾಯಿ ಹಾಕಿ ರುಬ್ಕೋಬೋದು, ಈಸಿ ಆಗುತ್ತೆ. ಏನು ಒಂದಿನ ರುಬ್ಬಿ ಒಂದಿನ ಮಾಡಕ್ಕೆ 2 ದಿನ ಪಾಯಸ ಮಾಡಕ್ಕೆಲ್ಲ ಆಗುತ್ತೆ ಸರ್. ಒಳ್ಳೆ ಕತೆ. ಈ ಥರದೆಲ್ಲ ಹೇಳ್ಕೊಡಿ ನಮ್ಮ ಇವ್ರಿಗೆ. ಸರ್, ಪಾಕಕ್ಕೆ ಇಟ್ಕೊಳ್ಳೋಣ. ಪಾಕಕ್ಕ ಬೆಲ್ಲ ಕರಗಿಸ್ಕೋಬೇಕಲ್ಲ ಸರ್? ಅಯ್ಯೋ, ಈ ಕರೆಕ್ಟಾಗಿ ಹೇಳಿ ಸ್ವಾಮಿ, ಭಯ ಬಿದ್ಬಿಡ್ತೀನಿ ನಾನು. ಹಾಂ ಸರ್, ನೀರು ಹಾಕ್ತಾ ಇದ್ದೀನಿ. ಹಾಕಿ. ಅಂದ್ರೆ ಬೆಲ್ಲದ ಪಾಕಕ್ಕೆ ನೀವು ಇದನ್ನ ರುಬ್ಬಿ ಹಾಕೊಳ್ತೀರೇನು? ಬೆಲ್ಲ ಕರಗಿಸ್ಕೊಳ್ಳೋದು, ಪಾಕ ಅಂತ ಅನ್ನೋದಕ್ಕಿಂತ ಕರಗಿಸ್ಕೊಳ್ಳೋದು. ಓಕೆ ಓಕೆ. ಬೆಲ್ಲ ಹಾಕ್ತಾ ಇದ್ದೀನಿ ಸರ್. ಗಸಗಸೆ ಪಾಯಸ ಕುಡಿದ್ರೆ ಸರ್ ಒಳ್ಳೆ ನಿದ್ದೆ ಬರುತ್ತೆ. ಹೌದು, ಇವಾಗ ನಿದ್ದೆ ಬರಲೇಬೇಕು. ಡ್ರೈವರ್ಗಳು ಏನಾರು ಕುಡಿದ್ಬಿಟ್ರೆ ಪಾಪ ಗಾಡಿ ಓಡಿಸೋಕ್ಕಾಗಲ್ಲ ಸರ್. ಓಕೆ, ಇದನ್ನ ರುಬ್ಕೋಬೇಕಲ್ಲ ನೀವು? ಅದು ರುಬ್ಕೋತೀವಿ ಸರ್. ಆರ್ಬೇಕು ಸರ್, ಸ್ವಲ್ಪ ಆರಿದೆ. ತುಂಬ ನೈಸ್ ಆಗ್ಬೇಕು ಸರ್. ಗೊತ್ತಾಗುತ್ತೆ ಸರ್. ಫಸ್ಟು ಸ್ವಲ್ಪ ಪುಡಿ ಮಾಡ್ಕೊಂಡ್ಬಿಟ್ರೆ ಮಾಡಿ ಅದೇನೋ ಮಾಡ್ಕೊಳ್ಳಿ, ಬೇಗ ನೈಸ್ ಆಗುತ್ತೆ ಸರ್. ಸರ್, ನೀರು ಹಾಕ್ತಾ ಇದ್ದೀನಿ. ಹಾಕಿ. ಒಟ್ಟಿಗೆ ನೀರು ಹಾಕೋಬಾರ್ದು, ಸ್ವಲ್ಪ ಹಾಕ್ಕೋಬೇಕು ಮೊದಲು. ಕುದೀತಾ ಇದೆ. ಬೆಲ್ಲ ನೀಟಾಗಿ ಕರಗಿದೆ. ಏನು ಮಾಡಿದೆವು ಇದನ್ನ? ಸರ್, ರುಬ್ಬಿರೋ ಮಸಾಲೆ ಹಾಕ್ತಾ ಇದ್ದೀನಿ. ತಿರುಗಿಸ್ಬೇಕು ಸರ್. ಹಾಕಿ ತಿರ್ಗಿಸಿ.
ಚೆನ್ನಾಗಿ ಕುದಿಬೇಕಾ? ಏನಿಲ್ಲ ಸರ್, ಹಾ. ತುಂಬ ಕುದಿ ಬಂದು ಉಕ್ಕೋಗ್ಬಿಡುತ್ತೆ ಇದು. ಓಹೋ, ಚೆನ್ನಾಗಿ ಬಿಸಿಯಾಗಿ ಒಂದು ಕುದಿ ಅಷ್ಟೇ, ಯಾಕೆಂದ್ರೆ ನಾವು ಹುರಿದಿರ್ತೀವಲ್ಲ ಸರ್ ಚೆನ್ನಾಗಿ. ಹೌದೌದು. ಅಕ್ಕಿ ಹಾಕಿದೀವಿ, ಸ್ವಲ್ಪ ಗಟ್ಟಿ ಬರೋಕ್ಕೋಸ್ಕರ ಅಕ್ಕಿನ ಹಾಕ್ತೀವಿ. ಯೂಶಲಿ ಮನೇಲಿ ಮಾಡ್ಕೊಳ್ಳೋರು ಯಾರು ಅಕ್ಕಿ ಇಕ್ಕಿಲ್ಲ ಹಾಕಲ್ಲ, ಇವ್ರು ಹೋಟ್ಲವ್ರಲ್ವಾ, ಸ್ವಲ್ಪ ಅಕ್ಕಿ ಇಕ್ಕಿ ಇಲ್ಲ ಇಲ್ಲ ಇಲ್ಲ, ಆ ಉದ್ದೇಶ ಅಲ್ಲ ಸರ್. ಮತ್ತೆ ಇನ್ನೇನು? ಚೆನ್ನಾಗಿ ನೈಸ್ ಆಗುತ್ತೆ ಅನ್ನೋದೊಂದು. ಓಕೆ, ಇನ್ನೇನಾದ್ರು ಹಾಕ್ಬೇಕಾ? ಕುಡಿಯೋವಾಗ ತುಪ್ಪ ಹಾಕ್ಕೊಂಡು ಏ ಮೇಲ್ಗಡೆ ಒಂದು ಚಮಚ ತುಪ್ಪ ಹಾಕ್ಕೊಂಡು ಕುಡೀರಿ ಸರ್, ಟೇಸ್ಟ್ ನೋಡಿ. ತುಪ್ಪದ ಘಮ, ಪರಿಮಳ, ಏಲಕ್ಕಿ ಪರಿಮಳ. ಓಕೆ ಸರ್, ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಏಲಕ್ಕಿ ಪುಡಿ ಇಲ್ಲದೆ ಹೋದ್ರೆ ಸರ್, ಹ್ಞೂ ಹುರಿಯುವಾಗ ಏಲಕ್ಕಿ ಕಾಯಿ ಹಾಕಿ ಹುರಿದು ಓಕೆ ನಾವು ಮಿಕ್ಸಿಗೆ ಹಾಕೋಬೋದು. ಬಟ್ ಏನಂದರೆ ಈ ಗಸಗಸೆ ಪಾಯಸದಲ್ಲಿ ತುಂಬ ನೈಸ್ ಆಗಬೇಕು ಏಲಕ್ಕಿ ಪುಡಿ ಸರ್. ಕುದಿ ಬಂತಾ? ಕುದಿ ಬಂತಲ್ಲ ಸರ್. ಸರ್, 1 ಸ್ಪೂನ್ ತುಪ್ಪ ಹಾಕ್ಲಾ ಅದಕ್ಕೆ? ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪ. ಆಫ್ ಮಾಡ್ತಾ ಇದ್ದೀನಿ ಸರ್. ಹಾಂ, ಸಾಕು ಸರ್. ಸಾಕಾ? ಹಾಂ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ. ಆಫ್ ಮಾಡ್ಬಿಟ್ರಾ? ಆಫ್ ಮಾಡಿದ್ದೀನಿ ಸರ್. ಓಕೆ, ಏನು ಮಾಡೋಣ ಈಗ ಇದನ್ನ ಒಂದು ಡಿಶ್ ಔಟ್ ಮಾಡ್ಕೊಳ್ಳೋಣ ಸರ್. ಯುಗಾದಿ ಹಬ್ಬದ ಪ್ರಯುಕ್ತ ಗಸಗಸೆ ಪಾಯಸ ದಿಂದ ಯುಗಾದಿ ಹಬ್ಬದಲ್ಲಿ ಶುರು ಮಾಡ್ಕೋಬೇಕು. 1 ವಾರಗಳ ಕಾಲ, ಹೆಚ್ಚು ಕಡಿಮೆ 5 ದಿನಗಳ ಕಾಲ ನಿಮ್ಗೆ ಏನು ಬೇಕೋ ಅಡುಗೆಗಳನ್ನೆಲ್ಲ ತೋರಿಸ್ತಾ ಹೋಗ್ತೀವಿ. ಯಾವ್ದು ಬೇಕೋ ಅದನ್ನ ಯುಗಾದಿ ಹಬ್ಬದ ದಿನ ನೀವು ಮಾಡ್ಕೊಳ್ಳಿ. ಕೊಡಿ ಸರ್. ನಮ್ಮ ವೀಕ್ಷಕ ಬಂಧುಗಳಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಸರ್. ಶುಭಾಶಯಗಳು ಇವತ್ತಿನ ಶುರು ಮಾಡಿದ್ದಾರೆ, ಹೇಳ್ತಾನೆ ಇರ್ತಾರೆ 1 ವಾರದ ತನಕ ಇವರು. ಹಾಂ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಗಸಗಸೆ ಪಾಯಸವನ್ನ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಗಸಗಸೆ ಪಾಯಸ ಮಾಡ್ಕೊಳ್ಳಿ. ಗಸಗಸೆ ಪಾಯಸ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ತುಪ್ಪ, ಅಕ್ಕಿ, ಬಾದಾಮಿ, ಗೋಡಂಬಿ, ಗಸಗಸೆ, ತೆಂಗಿನಕಾಯಿ ತುರಿ, ಒಣಕೊಬ್ಬರಿ ಹಾಕಿ ಚೆನ್ನಾಗಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಬಾಣಲಿಗೆ ನೀರು, ಬೆಲ್ಲ ಹಾಕಿ ಕಾಯಿಸಿ ರುಬ್ಬಿದ ಮಿಶ್ರಣ, ಏಲಕ್ಕಿ ಪುಡಿ, ತುಪ್ಪ ಹಾಕಿ ಕುದಿಸಿದರೆ ಗಸಗಸೆ ಪಾಯಸ ಸವಿಯಲು ಸಿದ್ಧ. ಇವತ್ತಿನಿಂದ ಶುಕ್ರವಾರ ತನಕ ಯುಗಾದಿ ಹಬ್ಬಕ್ಕೆ ಯಾವ್ಯಾವ ರೆಸಿಪಿಗಳನ್ನ ಮಾಡ್ತಾರೆ, ಯಾವ್ಯಾವ ಕಡೆ ಅವ್ರನ್ನೆಲ್ಲ ಕರೆಸಿ ವೈವಿಧ್ಯಮಯ ರೆಸಿಪಿಗಳನ್ನ ನಿಮಗೆ ತೋರಿಸ್ತಾ ಇದೀವಿ. ನೀವು ನೋಡ್ಕೊಳ್ಳಿ, ಬೇಕಾಗಿರೋ ಅಡುಗೆ ಮಾಡ್ಕೊಳ್ಳಿ. ಇವು ವಿಶೇಷ ಸಂಚಿಕೆ, ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಳ್ಳೆ ಗಸಗಸೆಯ ಪಾಯಸ ಮಾಡಿಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋಣ ಸರ್? ಖಂಡಿತ ಸರ್. ತುಪ್ಪ ಏನು ಬೇಕಾಗಲ್ಲಪ್ಪ ಇದಕ್ಕೆ, ಫ್ಲೇವರ್ ಚೆನ್ನಾಗಿದೆ ಸರ್. ಗಸಗಸೆ, ಬಾದಾಮಿ, ಗೋಡಂಬಿ. ನನಗೆ ಗಸಗಸೆ ಪಾಯಸನ 1 ದಿನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ಕುಡಿಯೋದು ಭಾಳ ಖುಷಿ. ಹಾಂ, ನೀವು ಕುಡ್ದಿಲ್ಲಲ್ಲ? ಇಲ್ಲ, ನಾನು ಟ್ರೈ ಮಾಡ್ತೀನಿ ಸರ್. ಅದೇ ಮಜಾ ಇರೋದು. ಹೌದು ಸರ್. ಈ ಬಿಸಿಲು ಕುಡಿಯೋದು ಒಂಥರ. ಈಗ ಹಾಗಾದ್ರೆ ನಾನು ಒಂದು ಕೆಲಸ ಮಾಡ್ತೀನಿ, ನೀನು ತೊಗೊಂಡೋಗ್ತೀನಿ. ದಯವಿಟ್ಟು ತೊಗೊಂಡೋಗಿ ಫ್ರಿಜ್ಜಲ್ಲಿ. 1 ಗ್ಲಾಸಲ್ಲಿ ನಮ್ಗೆ ಇಟ್ಬಿಟ್ಟು ಮಿಕ್ಕಿ ತೊಗೊಂಡೋಗಿ ಓಕೆ. ಫ್ರಿಜ್ಜಲ್ಲಿ ಇಟ್ಬಿಟ್ಟು ಒಂದು 3-4 ಅವರ್ ಬಿಟ್ಟು ಕುಡೀರಿ. ಅದು ಅಭ್ಯಾಸ ಆಗೋಯ್ತು ಅಂತ ಹೇಳಿದ್ರೆ ನೀವು ಬಿಸಿಗಿರೋದು ಕುಡಿಯೋದೇ ಇಲ್ಲ. ಓಹ್, ಓಕೆ ಸರ್. ಅರ್ಥ ಆಯ್ತು ರಂಗ? ಖಂಡಿತ ಸರ್. ಒಂದ್ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಒಳ್ಳೆ ಅದ್ಭುತವಾಗಿರುವಂಥ ಪಾಯಸವನ್ನ ಮಾಡಿ ತೋರಿಸಿದ್ದೀರಾ. ಫಟಾಫಟ್ ಅಂತ ನೆಕ್ಸ್ಟ್ ಏನು ಮಾಡ್ತೀರಿ? ಮಾವಿನಕಾಯಿ ಚಟ್ನಿ. ಮಾವಿನಕಾಯಿ ಚಟ್ನಿನ ಮಾಡಿ ತೋರಿಸ್ತಾ ಇದ್ದಾರೆ. ಮಾವಿನಕಾಯಿ ತಗೊಂಡ್ಬಂದು ರೆಡಿ ಮಾಡ್ಕೊಂಡ್ ಬನ್ನಿ. ಓಕೆ ನಾವು ಸ್ವಲ್ಪ ಪಾಯಸ ಕುಡಿದು ಖಂಡಿತ. ನಿಮ್ಗೊಂದು ಪಾಯಸನ ಎತ್ತಿಟ್ಟಿರ್ತೀವಿ. ಓಕೆ ಸರ್. ತಣ್ಣಗೆ ಮಾಡ್ಕೊಂಡು ಕುಡಿದು ನೋಡಿ, ಆಮೇಲೆ ಹೇಳಿ. ಖಂಡಿತ ಸರ್. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮ ಇವತ್ತಿಂದ ಯುಗಾದಿ ಹಬ್ಬದ ತನಕ ಎಂಟೈರ್ 1 ವೀಕ್ ವೈವಿಧ್ಯಮಯ ಅಡುಗೆಯನ್ನು ತೋರಿಸ್ತಾ ಇದ್ವಿ. ಯುಗಾದಿ ಹಬ್ಬಕ್ಕೆ ಏನೇನು ಬೇಕು, ಯಾವ್ಯಾವ ಅಡುಗೆಗಳನ್ನ ತೋರಿಸ್ಬೋದು, ಯಾವ ಅಡುಗೆ ನೀವು ಮಾಡ್ಕೋಬೋದು, ಚಾಯ್ಸು ನಿಮ್ಮದು. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿಯವರೇ. ನಾವು ಅಡುಗೆ ಮಾಡ್ತೀವಿ ಅಂತ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ. ತಮ್ಮ ಹೆಸರು? ಮೀನಾಕ್ಷಿ. ಮೀನಾಕ್ಷಿ, ಏನು ಮಾಡ್ಕೊಂಡಿದ್ದೀರಿ? ನಾವು ವರ್ಕ್ ಮಾಡ್ತಾ ಇದ್ದೀವಿ. ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ? ಆಕ್ಸೆಂಚರ್. ಅಕ್ಸೆಂಚರ್. ಮನೆಯಲ್ಲಿದೆ? ಮನೆ ಮೈಸೂರಲ್ಲಿ ಇರೋದು. ಹ್ಮ್. ನಾನು ಇಲ್ಲಿ ಚಿಕ್ಕಮ್ಮನ ಮನೇಲಿ ಇದ್ದೀನಿ. ಚಿಕ್ಕಮ್ಮನ ಮನೇಲಿ ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ದೀರಾ? ಹೌದು. ಅಪ್ಪ ಅಮ್ಮ ಮೈಸೂರಿದ್ದಾರೆ? ಹೌದು. ಯಾವಾಗ ಮದುವೆ? ಮದ್ವೆ ಮೇ, ಯಾವ ಮೇ? ಕಮ್ಮಿಂಗ್ ಮೇ. ಕಮಿಂಗ್ ಮೇಲೇನಾ? ಓಕೆ, ಮುಂದಿನ ತಿಂಗಳೇ ಮದುವೆ. ನೋ ಪ್ರಾಬ್ಲಮ್. ಮದುವೆಗಿಂತ ಮೊದಲು ಸ್ವಲ್ಪ ಟ್ರಯಲ್ಲು, ನಾವು ಅಡುಗೆ ಮಾಡಕ್ಕೆ ಬರ್ತಾ ಇಲ್ವಾ ಅಂತ ಟೆಸ್ಟ್ ಮಾಡಕ್ಕೆ ಕರೆಸಿದ್ದೀವಿ. ನೋಡೋಣ ಏನೇನು ಅಡುಗೆ ಮಾಡ್ತಾರೆ ಅಂತ. ನಮ್ಮ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾ ಇದ್ದೀರಾ ಮೀನಾಕ್ಷಿ? ಬೇಬಿ ಕಾರ್ನ್ ಲಾಲಿಪಾಪ್.
ಬೇಬಿ ಕಾರ್ನ್ ಲಾಲಿಪಾಪ್ ಮಾಡಕ್ಕೆ ಏನೇನು ತಂದಿದ್ದೀರಾ ಮೀನಾಕ್ಷಿ ಅವರೇ? ಬೇಬಿ ಕಾರ್ನ್ ಲಾಲಿಪಾಪ್ ಬೇಕಾಗುವ ಸಾಮಗ್ರಿಗಳು: ಬೇಬಿ ಕಾರ್ನ್, ಗೋಡಂಬಿ, ಕಡಲೆ ಹಿಟ್ಟು, ಕಾರ್ನ್ಫ್ಲೋರ್, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಚಾಟ್ ಮಸಾಲ, ಉಪ್ಪು, ತುಪ್ಪ, ಎಣ್ಣೆ. ಅಡಿಗೆ ಮಾಡಿದ್ದೀರಾ? ಮಾಡಿದ್ವಿ. ಎಲ್ಲಿ ಮಾಡ್ತೀರಾ ಅಡಿಗೆನ? ಮನೇಲಿ ಮಾಡ್ತೀನಿ. ನಿಮ್ಮಮ್ಮ ಅಲ್ಲಿದ್ದಾರೆ, ಅವ್ರು ಅಡಿಗೆ ಮಾಡ್ಕೊಂಡು ತಿಂತಾರೆ. ಇಲ್ಲಿ ಚಿಕ್ಕಮ್ಮ ಇದ್ದಾರೆ, ಮಾಡಿ ಕಳಿಸ್ತಾರೆ. ಯಾವಾಗ ಅಡಿಗೆ ಮಾಡ್ಕೊಳ್ತೀರಾ? ವೀಕೆಂಡ್ ಅಲ್ಲಿ ಮಾಡ್ತೀನಿ. ಯಾವತ್ತು? ಎಲ್ಲಿ ಮದುವೆ? ಮೈಸೂರಲ್ಲಿ ಮದುವೆ? ಮೈಸೂರಲ್ಲೇ ಮದುವೆ. ಮೈಸೂರಲ್ಲಿ ಮದುವೆ. ಅವ್ರು ಮೈಸೂರವರಾ? ಹೌದು. ಅಲ್ಲ, ಬೆಂಗಳೂರು ಅವರು. ಮೈಸೂರಲ್ಲಿ ಮದುವೆ ಮಾಡ್ಕೊಳ್ಳೋದು. ಎಲ್ಲಿ ಮಾಡ್ತಾರೆ ಮದುವೆ? ಮೈಸೂರಲ್ಲಿ ಡೆಕೋಥ್ಲಾನ್ ಆಪೋಸಿಟ್. ಡೆಕಾಥ್ಲಾನ್ ಆಪೋಸಿಟ್ ಮಾಡ್ತಾ ಇಲ್ಲ. ನಾವೇನ್ ಬರಲ್ಲ ರೀ. ನಜೀರ್ ಬಾಯ್. ಅವ್ರ ಭಯ ಹೇಳ್ಬಿಟ್ರೆ ಎಲ್ಲ ಬಂದ್ಬಿಟ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಮೀನಾಕ್ಷಿ, ಇಲ್ಲ, don't ಬಂದು worry, ಎಲ್ಲರನ್ನೂ ಮೀನಾಕ್ಷಿ. invite Don't worry, ಮಾಡ್ತೀನಿ, ಮೀನಾಕ್ಷಿ. ಎಲ್ಲರೂ ಓಕೆ ಬರ್ಬೇಕು. ಓಕೆ ಓಕೆ ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಒಂದು ಪ್ಯಾನ್. ಏನು ಅವ್ರ ಹೆಸರೇನು? ಅವ್ರ ಕಾರ್ತಿಕ್ ಅಯ್ಯರ್. ನಮಸ್ಕಾರ ಗುರು. ಅಡಿಗೆ ಕಲಿಸ್ಕೊಡ್ತಾ ಇದೀವಿ. ಹಾ, ನೀವೇ ಟ್ರೈ ಮಾಡೋದು ಆಮೇಲೆ. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ಅಂತ ಹೇಳಿದ್ರಿ? ಒಂದು ಪ್ಯಾನ್ ಕೊಡಿ. ಎಷ್ಟು ಜನ ಮಕ್ಕಳು ನಿಮ್ಮಮ್ಮ ನೀವು? 3 ಜನ. ಎಣ್ಣೆ ಬೇಕಾ? ಹಾ, ಈ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬರ್ನ್ ಆಯಿಲ್. ಸ್ವಲ್ಪ ಅಡಿಗೆ ಮಾಡೋದು ಕಲೀರಿ, ಬೇಜಾನ್ ಕಷ್ಟ ಆಗ್ಬಿಡ್ತದೆ ಆಮೇಲೆ. ನಾನು ನನಗೆ ಬರುತ್ತೆ ಅಡುಗೆ ಮಾಡೋದಕ್ಕೆ. ಸುಳ್ಳು ಹೇಳ್ಬೇಡಿ. ಏನೇನ್ ಮಾಡ್ತೀರಿ ಅಡಿಗೆ ನೀವು? ಅಡುಗೆ ಎಲ್ಲ ಮಾಡ್ತೀನಿ. ಸೌತ್ ಇಂಡಿಯನ್ ಅಡುಗೆ, ಓ, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ವೆಸ್ಟ್ ಇಂಡಿಯನ್, ಈಸ್ಟ್ ಇಂಡಿಯನ್ ಎಲ್ಲ ಅಡಿಗೆನು ಕಲ್ತಿದ್ದಾರೆ. ಪರವಾಗಿಲ್ಲ. ಕಾರ್ತಿಕ್ ಅಯ್ಯರ್, ಏನ್ ವರಿ ಮಾಡ್ಕೊಬಿಡಿ, ಅಡಿಗೆ ಮಾಡಕ್ ಕಲ್ತಿದೀವಿ ಅಂತ ಧೈರ್ಯವಾಗಿ ಹೇಳ್ತಾ ಇದ್ದಾರೆ. ಇನ್ನು ಕೆಲವೇ 7 ನಿಮಿಷ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ಡೋಂಟ್ ವರಿ. ಆನಿಯನ್ ಹಾಕೋತೀನಿ. ಎಣ್ಣೆಲೇನ ಫ್ರೈ ಮಾಡ್ಬೇಕಾ? ಹಾ, ಅದು ಸ್ವಲ್ಪ ಎಣ್ಣೆ ಫ್ರೈ ಫ್ರೈ ಮಾಡುವಾಗ ಎಣ್ಣೆಯಲ್ಲಿ ಕರಿಯುವಂಥದ್ದು ಏನಾದ್ರು ಇದೆಯಾ? ಹೌದು. ಎಣ್ಣೆನ ಇಟ್ಕೋಬಹುದಾ? ಹಾ, ಎಣ್ಣೆ ಒಂದು ಸ್ವಲ್ಪ ಇಟ್ಕೋಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬರ್ನ್ ಆಯಿಲ್. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. Paste ಆ? ಹಾಕಿ. 1 ಸ್ಪೂನ್ ಅಷ್ಟ. ವೆಜ್ಜಾ ಮಲ್ಲಿ? ಹಾ, ವೆಜ್. ಇದು ಒಂದು ಬೌಲ್ ಕೊಡಿ. ಇದು ಏನಕ್ಕೋ? ಕಲ್ಸ್ಕೊಳ್ಳೋಕೆ. ಏನ್ ಕಲ್ಸ್ಕೊಳ್ಬೇಕು? ಅದು ಬೇಬಿ ಕಾರ್ನ್ ಡಿಪ್ ಮಾಡೋದಕ್ಕೆ. ಓಕೆ. ಅದಕ್ಕೆ ಹಿಟ್ಟು ಕಲ್ಸ್ಕೋಬೇಕು. ಇದು ಕಾರ್ನ್ ಫ್ಲೋರ್. ಓಕೆ. ಖಾರದ ಪುಡಿ. ಏನ್ ಬೇಕು ಹೇಳಿ, ನಾನು ಕೊಡ್ತೀನಿ. ಡೋಂಟ್ ವರಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ರವಿ ಅವರ ಅಚ್ಚ ಖಾರದ ಪುಡಿ. ಖಾರ ತಿಂತೀರಾ? ಸಾಕು ಸಾಕು ಸಾಕು. ಹಾ? ಹಾ, ತಿಂತೀವಿ. ಖಾರ ತಿಂತೀರಾ? ಗರಂ ಮಸಾಲ ಹಾಕಿ, ಅದು 1 ಸ್ಪೂನ್ ಅಷ್ಟೇ. ಸಾಕು. ಓಕೆ. ಒಂಚೂರು ಉಪ್ಪು. ಉಪ್ಪು ನಿಮ್ಮ ಪಕ್ಕಕ್ಕಿದೆ. ಅರಿಶಿನ. ಇದಕ್ಕೆ ಟೊಮ್ಯಾಟೊ ಹಾಕ್ತೀನಿ. ಏನ್ ಚೆನ್ನಾಗಿ ಮಾಡ್ತಾರೆ ನಿಮ್ಮಮ್ಮ ಅಡಿಗೆ? ನಮ್ಮಮ್ಮ ಗೊಜ್ಜು, ಅನ್ನ ಸಾರು, ಹುಳಿ, ಮತ್ತೆ ಪಾನಿಪುರಿ, ಸಮೋಸ. ಓ, ನೋ ಪ್ರಾಬ್ಲಮ್. ಬರ್ಬೋದು, ಮನೆಗೆ ಬಂದರೆ ನಿಮಗೆ ಸ್ನ್ಯಾಕ್ಸ್ ಎಲ್ಲ. ಮೈಸೂರಲ್ಲಿ? ಮೈಸೂರಲ್ಲಿ ವಸಂತ ನಗರ, ಎಲ್ಲರೂ ಇದೆ ಹೊಸ ಟಿ ನರಸೀಪುರ ರೋಡ್ ಹತ್ರ. ಹೌದು. ನಾಡ್ನಳ್ಳಿ ಅಂತ ಬರುತ್ತೆ, ಅದಾದ್ಮೇಲೆ. ಆಮೇಲೆ ನೆಕ್ಸ್ಟ್ ಇದು ಸ್ವಲ್ಪ ಕಲ್ಸ್ಕೊತೀನಿ. ಕಳಿಸ್ಕೊಳ್ಳಿ. 1 ಸ್ಪೂನಷ್ಟು ಕಡ್ಲೆಟ್ ಹಾಕಿ. ಗೋಡಂಬಿ ಹಾಕ್ತಾ ಇದ್ದೀನಿ ಇದಕ್ಕೇನೆ. ಓಕೆ, ಹಾಕಿ. ಸಾಕ ಇಷ್ಟೇನೆ? ಸಾಕು. ಓಕೆ. ಆಮೇಲೆ ಇದ್ರೊಳಗೆ ಬೇಬಿ ಕಾರ್ನ್ ಹಾಕ್ತೀರಾ ಆಮೇಲೆ? ಇಲ್ಲ, ಅದನ್ನ ಪೇಸ್ಟ್ ಮಾಡ್ಕೋತೀನಿ. ಓಕೆ. ಆಮೇಲೆ ಬೇಬಿ ಕಾರ್ನ್ನ ಆಮೇಲೆ ಫ್ರೈ ಮಾಡ್ಬಿಟ್ಟು. ಓಕೆ. ಇಲ್ಲಿ ಎಣ್ಣೆ ಕಾಯ್ತಾ ಇದೆ. ಅದಕ್ಕೊಂದು ಸ್ವಲ್ಪ ನೀರು ಹಾಕಿ. ಹಾಕಿ. ನೀರಲ್ಲೇ ಇದೆ. ಓಕೆ. ಅದೇನು ಬೇಬಿ ಕಾರ್ನ್ ಹಂಗೆ ಉದ್ದುದ ಹಾಕ್ಬಿಡ್ತೀರಾ? ಹಾ, ಅದು ಬೇಬಿ ಕಾರ್ನ್ ಲಾಲಿಪಾಪ್ ಅಂದ್ರೆ ಅದು ಸ್ಟಿಕ್ ಹಾಕ್ಬಿಟ್ಟು ಎಣ್ಣೆಲಿ ಹಾಕಿ ಹಂಗೆ ಕರಿಯೋದು. ಓಕೆ. ಕಲ್ಸ್ಕೊಂಡಾಯ್ತು. ಕಲ್ಸ್ಕೊಂಡಾಯ್ತು. ಏನ್ ನಿಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ ಅಡುಗೆ? ಪುರಿ ಸಾಗು ಚೆನ್ನಾಗಿ ಮಾಡ್ತಾರೆ. ದೋಸೆ, ಪಲ್ಯ, ಮತ್ತೆ ಗೊಜ್ಜುಗಳು. ನಮ್ದು ಬ್ರಾಹ್ಮಣ್ ಸ್ಪೆಷಲ್ ಗೊಜ್ಜು. ಬೊಮ್ಮನ್ ಗೊಜ್ಜುಗಳೆಲ್ಲ ಮಾಡ್ತಾರಾ? ಎಲ್ಲ ಮಾಡ್ತಾರೆ. ನೋ ಪ್ರಾಬ್ಲಮ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರಿ ಅಲ್ವ ಸ್ವಲ್ಪ ಅದಕ್ಕೆ? ಒಂಚೂರು ಹಾಕದೆ. ಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೀನಾಕ್ಷಿ ಅವರು ಬಂದಿದ್ದಾರೆ. ಮೈಸೂರಿನವರು, ಮೂಲತಃ ಬೆಂಗಳೂರಿನಲ್ಲಿ ಇದ್ದಾರೆ. ಮುಂದಿನ ತಿಂಗಳು ಮದುವೆ ಬೇರೆ ಮಾಡ್ಕೊಳ್ತಾ ಇದ್ದಾರೆ. ಅಡುಗೆ ಕಲ್ತಿದ್ದೀನಿ ಅಂತ ತೋರ್ಸಕ್ಕೋಸ್ಕರ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಇದು ಆಫ್ ಮಾಡ್ತಾ ಇದ್ದೀನಿ ಮೇಡಮ್. ಆಫ್ ಮಾಡಿ. ಇದು ಓಕೆ. ಇದು ಬೇಬಿ ಕಾರ್ನ್ಗೆ. ಇದು ಟೂತ್ ಪಿಕ್ ಹೀಗೆ. ಓಹೋ. ಓಕೆ. ಅಷ್ಟೇ. ಎಲ್ಲಿ ಹೋಗಿರಿ ಐಸ್ ಕ್ರೀಮ್ ತಿನ್ನಕ್ಕೆ ಕಾರ್ತಿಕ್ ಹಾಕೊಂಡು? ಎಲ್ಲೋ ಹೋಗಿಲ್ಲ. ಹೇಳ್ರಿ, ಒಳ್ಳೆ ಕತೆ ಆಯ್ತು. ಯಾವ ರೆಸ್ಟೋರೆಂಟ್ಗೆ ಹೋಗಿದ್ರಿ?
ಬಾರ್ಬಿಕ್ಯೂ ನೇಷನ್ಗೆ ಹೋಗಿದ್ವಿ. ಏನು ಎಷ್ಟು ದಿನಕ್ಕೆ ಬಾರ್ಬಿಕ್ಯೂ ನೇಷನ್ಗೆ ಹೋಗಿದ್ರಾ? ಬಾರ್ಬಿಕ್ಯೂ ನೇಷನ್ಗೆ ಬೇರೆ ಏನಾದ್ರು ತಿನ್ಬೇಕು. ಕಾರ್ತಿಕ್ ಏನ್ ತಿಂದ್ರು? ಅವರು ವೆಜ್ಜೇ ತಿಂದ್ರು. ಸುಳ್ಳೆಲ್ಲ ಹೇಳ್ಬೇಡಿ, ನಮ್ಗೆಲ್ಲ ಇದು ಗೊತ್ತಾಗುತ್ತೆ. ಸ್ವಲ್ಪ ಸಿಮ್ ಮಾಡಿ ಅದು. ಸಿಮ್ಮಲ್ಲೇ ಇದೆ ಮಾಡಿ. ಎಷ್ಟು ದಿನ ಆಯ್ತು ಎಂಗೇಜ್ಮೆಂಟ್ ಆಗಿ? 2 months ಆಯ್ತು. 2 months. ಒಂದೇ ರೆಸ್ಟೋರೆಂಟಾ? ಹಾ, ಅವರು ಫುಲ್ ಅವರು ವಿದ್ಯಾರಣ್ಯಪುರಂ ಅಲ್ಲಿರೋದು, ನೀವಿರೋದು? ನಾನಿರೋದು ಉತ್ತರಳ್ಳಿ. ಅಯ್ಯೋಯ್ಯೋ, ಯಾವ ದಿಕ್ಕೋ ಬೇರೆ ಆಗೋಯ್ತಲ್ಲಪ್ಪ. ಆದ್ರಿಂದ ಸ್ವಲ್ಪ ದೂರ ಕಷ್ಟ ಆಗ್ತದೆಯಾ? ಹಾ. ಕೆಲಸ ಮಾಡೋದಿಲ್ಲ ಅವರು? ಬೊಮ್ಮನಹಳ್ಳಿ. ಬೊಮ್ಮನಹಳ್ಳಿ. ಇನ್ನೊಂದು ವಿಚಿತ್ರ, ಅದು ನೀವು ಕೆಲಸ ಮಾಡೋದು ಕೋರ್ಮಂಗ್ಲ. ಸಿಮ್ಮಲ್ಲೇ ಬೇಬೇಕಾ ಇದು? ಹಾ. ಇದನ್ನೇ ಮಾಡು ಅಂತ ಯಾರು ಹೇಳಿದ್ರು ನಿಮಗೆ? ನಿಮ್ಮಮ್ಮನ? ಇಲ್ಲ, ಅದು ಚೆನ್ನಾಗಿರುತ್ತೆ ಮಾಡೋಣ ಅಂತ, ಯಾರು ಮಾಡಿರ್ಲಿಲ್ಲ ಅಂತ. ವೆರಿ ಗುಡ್. ಇನ್ನ ಸಿನಿಮಾಗೆ ಅದು ಹೋಗಿಲ್ವಾ? ಮೂವಿಗೆ ಹೋಗಿದ್ವಿ. ಗೊತ್ತು, 2 ಮೂವಿಗೆ ಹೋಗಿದ್ದೀರಾ. ಯಾವ್ದು ಹೇಳ್ರಿ? ಮೂವಿ ಈಗ ರೀಸೆಂಟ್ ಆಗಿ ರಿಲೀಸ್ ಆಯ್ತಲ್ಲ, ಯಾವ್ದಮ್ಮ? ಶಿವಲಿಂಗ. ಮರ್ತೋಗಿರುತ್ತೆ. ಶಿವಲಿಂಗ ಹೋಗಿದ್ವಿ. ಓಕೆ. ಶಿವರಾಜ್ ಕುಮಾರ್ ಸಿನಿಮಾ ನೋಡಕ್ ಹೋಗಿದ್ರಾ? ಶಿವಲಿಂಗ ಹೋಗಿದ್ವಿ. ಓಕೆ. ಆಮೇಲೆ ಶಿವರಾಜ್ ಕುಮಾರ್ದೆ ಕಿಲ್ಲಿಂಗ್ ವೀರಪ್ಪನಿಗೆ ಹೋಗಿದ್ವಿ. 2 ಸಿನಿಮಾ? ಎರಡೇನಾ? 2 ಶಿವರಾಜ್ ಕುಮಾರ್ದೆ. ಓಕೆ. ನಮ್ಗೆ ಗೊತ್ತು ನೀವು ಎಷ್ಟು ಸಿನಿಮಾಗೆ ಹೋಗಿರ್ತೀರಾ. ಸಾಕಲ್ಲ? ತೆಗೆನ ಇದೀನಾ? ಹಾ. ಕಲರ್ ಬಂದಿದೆ ಅಲ್ವಾ? ಹಾ. ಸಾಕನ್ಸುತ್ತೆ. ಸಾಕು. ಹಾಕ್ಬೋದು, ಹಾಕಿ. ನಿಮ್ಮ ಅತ್ತೆ ಮನೆ ಯಾರು ಇದ್ದಾರೆ? ನಮ್ಮ ಅತ್ತೆ ಮಾವ ಅವ್ರು. ಒಬ್ಬರೇ ಮಗನಾ? ಹೌದು. ಚಾನ್ಸು. ನಿಮ್ಮಮ್ಮ ಸಿಕ್ಕಾಪಟ್ಟೆ ಚೆನ್ನಾಗಿ ಹುಡುಕಿದ್ದಾರೆ. ಅಪ್ಪ ಅಮ್ಮ ಒಬ್ಬನೇ ಮಗ ಇರಬೇಕು ಅಂತೆಲ್ಲ ಹುಡುಕಿದ್ರಾ? ಹಂಗೆ ಸ್ಪೆಸಿಫಿಕೇಶನ್ ಎಷ್ಟು ಏನಿರಲಿಲ್ಲ. ಜನ ಇಂಟ್ರೋ ಆಗಿತ್ತು? ತುಂಬಾ ತುಂಬಾ ಆಗಿತ್ತಾ? ನಂಬರ್ ಕೇಳಬೇಡಿ. ನಮ್ಮ ತಾಯಿಗೆ ತುಂಬಾ ಆಸೆ ನಾನು ಬಂದು ಪಾರ್ಟಿಸಿಪೇಟ್ ಮಾಡಬೇಕು ಅಂತ. ಓಕೆ. ಸೊ ನಮ್ಮಮ್ಮ ಬ್ಯಾಕ್ ಟು ಬ್ಯಾಕ್ ಫಾಲೋ ಅಪ್ ಮಾಡಿ ಮಗನ ಮದುವೆ ಆಗೋರೊಳಗೆ ಟಿವಿ ತೋರಿಸಿ ಅಡಿಗೆ ಬರುತ್ತೆ ಅಂತ ಅವ್ರ ಅತ್ತೆ ಮಾವನಿಗೆ ಹೇಳಿಸಿ. ಓಕೆ, ನೋ ಪ್ರಾಬ್ಲಮ್. ಅಲ್ಲ, ಇಂಟ್ರೆಸ್ಟ್ ಇದೆ ಅಡಿಗೆ, ಏನು ರಾಕೆಟ್ ಸೈನ್ಸ್ ಅಲ್ಲ ಮಾಡ್ರಿ. ಇದು ಫ್ರೈ ಮಾಡಿ ಇಟ್ಕೊಂಡಿದೀವಲ್ಲ, ಇದ್ರದ್ದು ಪೇಸ್ಟ್ ಮಾಡ್ಕೊಂಡು ದಯವಿಟ್ಟು ಮಾಡ್ಕೊಳ್ಳಿ. ಇದು ಡ್ರೈ ಪೇಸ್ಟ್ ತರನೇ ಇರಲಿ. ಹಾಂ, ಒಂಚೂರು ನೀರು ಹಾಕ್ತೀನಿ ಅಷ್ಟೇ. ಓಕೆ ಓಕೆ ಓಕೆ, ನೋ ಪ್ರಾಬ್ಲಮ್. ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕೋತೀನಿ. ಹಾಕೊಳ್ಳಿ. ನಿಮ್ಮಲ್ಲಿ ಯಾರಿಗೆ ಮಾಡ್ಕೊಟ್ಟಿದ್ರಿ ಈ ಲಾಲಿಪಾಪ್ನ? ಮನೆಯವ್ರಿಗೆಲ್ಲರಿಗೂ ಮಾಡ್ಕೊಟ್ಟಿದ್ದೆ. ಕಾರ್ತಿಕಿಗೆ ಇನ್ನ ಕೊಟ್ಟಿಲ್ಲ ತಾನೆ? ಇಲ್ಲ, ಕೊಟ್ಟಿಲ್ಲ. ಪಾಪ ಗುರು, ಇನ್ನ ಟೈಮ್ ಇದೆ. ಆಯ್ತಾ? ನೆಕ್ಸ್ಟ್ ಏನು ಮಾಡೋಣ? ಇದು ಈ ಪೆನ್ನೆ ತಗೊಳ್ಳೋಣ. ಅದೇ ಪೆನ್ ತಗೊಳ್ಳಿ. ಅದಕ್ಕೆ ಅಲ್ಲೇ ಇಟ್ಟಿದ್ದೀನಿ. ಏನು ಬೇಕು ಅದಕ್ಕೆ? ಅದಕ್ಕೆ ಒಂಚೂರು ತುಪ್ಪ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಶ್ರೀಕೃಷ್ಣ ತುಪ್ಪ, ಬೆಳ್ಳುಳ್ಳಿ, ನಂತರ ಗೋಡಂಬಿ. ಹ್ಞೂ ಇದು ಅರ್ಧ ಮಾಡಿ ಓಕೆ. ಇದು ಆಗಿದೆ ಅನ್ಕೊಂಡಿದ್ದೀನಿ, ತೆಗೆದುಬಿಡ್ತಾ ಇದ್ದೀನಿ. ತೆಗೆದ್ಬಿಡಿ. ಸಾಕಲ್ಲ? ಹಾಂ, ಸಾಕು. ಎಣ್ಣೆ ಏನೇನ ಬೇಕಾ? ಬೇಡ ಬೇಡ, ಸಾಕಲ್ಲ? ಎಣ್ಣೆ ಸಾಕು. ತುಪ್ಪದಲ್ಲಿ ಗಾರ್ಲಿಕ್ಕು ಮತ್ತೆ ಗೋಡಂಬಿನ ಹಾಕೊಳ್ತಾ ಇದ್ದೀರಿ. ಒಂಚೂರು ಬ್ರೌನ್ ಕಲರ್ ಆಗಲಿ. ಓಕೆ ಮೇಡಮ್. ನಮ್ಮ ಚಿಕ್ಕಮ್ಮನೂ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ಮನೇಲಿ ಇದ್ರಲ್ಲ 2 ವರ್ಷ ಅವ್ರ ಮನೇಲಿ, ಅವ್ರು ಅಡುಗೆ ಚೆನ್ನಾಗಿ ಮಾಡ್ತೀರಿ, ಅಮ್ಮ ಚೆನ್ನಾಗಿ ಅಡುಗೆ ಮಾಡ್ತೀರಾ? ಇಬ್ರು ಚೆನ್ನಾಗಿ ಮಾಡ್ತಾರೆ. ಸರಿಯಾಗಿ ಹೇಳ್ರಿ, ನಿಜ ಹೇಳ್ರಿ. ಈಗ ಚಿಕ್ಕಮ್ಮನ ಅಡುಗೆ ಇಷ್ಟ ಆಗ್ಬಿಟ್ಟಿರ್ತದೆ, ಯಾಕಂದ್ರೆ ಅದು ಅಲ್ಲಿ ಬಿಟ್ಟು ಇಲ್ಲಿ ಬಂದಾಗ ಅದಕ್ಕೆ ಹೋಗೋಗಿರ್ತೀವಿ ನಾವು ಅಷ್ಟೇನೆ. ಅದು ಹಂಗೇನೆ ಮಾಮೂಲಿ ಅದು. ಇದು ಆನಿಯನ್. ಇದು ಫಸ್ಟು ಬೆಳ್ಳುಳ್ಳಿ ಹಾಕಿದರೆ, ಬೆಳ್ಳುಳ್ಳಿ ನಂತರ ಗೋಡಂಬಿ, ಗೋಡಂಬಿ ಆದ ನಂತರ ಈರುಳ್ಳಿ. ಓಕೆ ಓಕೆ. ಇದನ್ನೇನು ಮಾಡ್ತೀರಾ? ಅದನ್ನು ಇಲ್ಲಿಗೆ ಹಾಕ್ತೀವಿ. ಅದಕ್ಕೆ ಈಗಲೇ ಬೇಡ, ಈಗಲೇ ಬೇಡ. ಅಲ್ಲ, ಇದಕ್ಕೆ ಹಾಕೊಳ್ಳೋದು ಅಷ್ಟೇ ಅಲ್ವಾ ಅದು? ಹೌದು. ಮಸಾಲ ಹಾಕ್ತೀರಾ? ಹಾಕಿ 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 ಹಾಕಿ. ಪೇಸ್ಟ್ನ ಇದಕ್ಕೆ ಹಾಕ್ತೀವಿ. ಓಕೆ. ಟೊಮೆಟೊ, ಈರುಳ್ಳಿ ಮತ್ತೆ ಗೋಡಂಬಿ. ಗೋಡಂಬಿಯ ಪೇಸ್ಟ್. ಅದು ಇದು ಮಂಚೂರಿ ಟೈಪ್ ಬರಲ್ಲ, ಒಂಥರ ಗ್ರೇವಿ ಟೈಪೇ ಬರುತ್ತೆ. ಗ್ರೇವಿ ಟೈಪ್ ಶುದ್ಧ ಹಾಕಿದಿರಿ? ಅದು ನೀವು ಟೇಸ್ಟ್ ಮಾಡಿ ನೋಡಿ ಗೊತ್ತಾಗುತ್ತೆ. ಇದು ಹೆಂಗ್ ತಿನ್ನೋದು? ಲಾಲಿಪಾಪ್ ತರ ತಿನ್ನೋದು. ಅಲ್ಲ, ಗ್ರೇವಿ ತರ ಏನಾಗುತ್ತಾ ಹೆಂಗೆ ಅಂತ? ಚಪಾತಿ ಗಿಪಾತಿ ತಿನ್ನೋದ? ಜೊತೆಗೆ ಬೇಕಾದ್ರೆ ರೋಟಿ ಜೊತೆ ಅದ್ರದ್ದು ಏನ್ ಸೈಡ್ ಬರುತ್ತೆ, ಓಕೆ, ಆ ಕರಿ ಏನ್ ಬರುತ್ತೆ, ಅದನ್ನ ನೀವು ಚಪಾತಿ ಜೊತೆ ಎಲ್ಲ ತಿನ್ಕೋಬಹುದು. ಓಕೆ. ಇದನ್ನ ಹಾಗೆ ತಿನ್ನೋದು. ಓಕೆ. ಇದಕ್ಕೊಂಚೂರು ನೀರು ಹಾಕಿ ಹಾಕಿ ಬಿಡಿ, ಅಲ್ಲಿ ನೀರು ಇಳಿಸ್ಕೊಳ್ಳಿ. ಇದಕ್ಕೊಂಚೂರು ಟೊಮ್ಯಾಟೊ ಹಾಕ್ತೀನಿ ಮೇಲೆ. ಹಾಕಿ. ಓಹೋ. ಆಮೇಲೆ ಉಪ್ಪು ಹಾಕ್ತಾ ಇದ್ದೀರಾ? ಒಂಚೂರು ಹಾಕ್ತೀನಿ. ಸಾಕಾ? ಸಾಕು. ಒಂಚೂರು ಖಾರದ ಪುಡಿ ಹಾಕಿ. ರವಿಯವರ ಹಚ್ಕಾರದ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚೂರು ಸಾಕು. ಸಾಕಾ? ಒಂಚೂರು ಅರ್ಶಿನದ ಪುಡಿ ಹಾಕಿ. ಬೇಕಾದ್ರೆ ಕಲರ್ ಬೇಕು ಅಂದರೆ ಕಲರ್ ಹಾಕೋಬೋದು, ಬಟ್ ಬೆಸ್ಟ್ ಇಸ್ ಅರ್ಶಿನದ ಪುಡಿ. ಎಸ್.
ಅದು ಒಂಚೂರು ತುಪ್ಪ ಕೊಡ್ತೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪ. ಗೋಡಂಬಿ ಹಾಕ್ತೀನಿ. ಹಾಕಿ. ಅದಕ್ಕೆ ಗೋಡಂಬಿ ಹಾಕ್ಬಿಡ್ತೀರಾ ಆ ಗ್ರೇವಿಗೆನೇನೆ? ಹೌದು. ಅದು ತುಪ್ಪದ ಇದು ಸಮೇತ ಕ್ರಿಸ್ಪ್ ಆಗಿ ಸಿಗುತ್ತೆ, ಅದು ಕ್ರಿಸ್ಪಿ ಆಗಿರುತ್ತೆ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತುಪ್ಪದಲ್ಲಿ ಶ್ರೀಕೃಷ್ಣ ತುಪ್ಪದಲ್ಲಿ ನಾವು ಗೋಡಂಬಿಯನ್ನು ಹುರಿದಿದ್ದೀವಿ. ಸಾಕಾ? ಸಾಕು. ಆಯ್ತಾ? ಆಯ್ತು. ಏನು ಹಾಕ್ಬೇಕು ನೆಕ್ಸ್ಟು? ಇವಾಗ ಬೇಬಿ ಕಾರ್ನ್ನ ಇದಕ್ಕೆ ಹಾಕೋದು. ಒಂದೊಂದೇ ಹಾಕ್ತೀರಾ, ಹೆಂಗೆ ಹಾಕ್ತೀರಾ? ಒಂದೊಂದೇ ಹಾಕಿ. ಒಂಚೂರು ಗರಂ ಮಸಾಲ ಹಾಕಿದ್ಮೇಲೆ ಎಲ್ಲ ಹಾಕಾಯ್ತಾ? ಇದನ್ನ ಮರ್ತೋಗಿದ್ಯಾ? ಇಲ್ಲ. ಓಕೆ, ಹಾಕ್ಬಿಡಿ ಚಾಟ್ ಮಸಾಲ. ಮೇಲ್ಗಡೆ ಒಂಚೂರು ಚಾಟ್ ಮಸಾಲ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ಲಾಲಿಪಾಪ್. ಏನಿದು? ಬೇಬಿ ಕಾರ್ನ್ ಲಾಲಿಪಾಪ್. ಬೇಬಿ ಕಪ್. ಆಯ್ತು. ಏನದು? ಇದು ಒಂದು ಸ್ಟಾರ್ಟರ್ ತರ, ಸ್ನ್ಯಾಕ್ಸ್. ಗ್ರೇವಿ ತರ, ಸ್ಟಾರ್ಟರ್ ತರ, ಏನ್ ಬೇಕಾದ್ರೆ ಅನ್ಕೋಬಹುದು. ಹಂಗೆ ತಿದ್ದೆ ಸ್ಟಾರ್ಟರು. ಅಲ್ಲೇನೋ ಗೊಜ್ಮಿಕ್ ಹೋದ್ರೆ ಅದು ಗ್ರೇವಿ ಅಲ್ವೇನ್ರಿ? ಇಲ್ಲ, ಇದು ಸ್ಟಾರ್ಟರ್. ಸ್ಟಾರ್ಟರ್ ಏನಾಯ್ತು? ಗ್ಯಾರಂಟಿನ ಕನ್ಫರ್ಮ್ ಮಾಡ್ಕೊಳ್ಳಿ ಫಸ್ಟ್. ಹೌದು ಹೌದು. ಓಕೆ. ಇದು ಸ್ನ್ಯಾಕ್ಸ್ ತರ, ನೀವು Snacks ಸಂಜೆ ತರ ಕಾಫಿ ತಿನ್ಬೋದು. ಜೊತೆ ತಗೋಬಹುದು. ಓಕೆ. ಆಫ್ ಮಾಡೋಣ ಫಸ್ಟ್ ಇದನ್ನ. ಮಾಡಿ. ಬೇಬಿ ಕಾರ್ನ್ ಲಾಲಿಪಾಪ್ ರೆಡಿ. ಬೇಬಿ ಕಾರ್ನ್ ಲಾಲಿಪಾಪ್ ರೆಡಿ ಮಾಡಿದ್ದಾರೆ ಮೀನಾಕ್ಷಿ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮುಂದಿನ ತಿಂಗಳು ಮದುವೆ ಆಗ್ತಾ ಇದ್ದಾರೆ. ಅದರಗಳ ಮಧ್ಯೆ ಒಂದು ಅದ್ಭುತವಾಗಿರುವಂಥ ಒಂದು ಬೇಬಿ ಕಾರ್ನ್ ಲಾಲಿಪಾಪ್ ಅನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಇವತ್ತಿನ ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಲಾಲಿಪಾಪ್. ಬೇಬಿ ಕಾರ್ನ್ ಲಾಲಿಪಾಪ್ ಮಾಡುವ ವಿಧಾನ: ಒಂದು ಬೌಲ್ಗೆ ಕಾರ್ನ್ಫ್ಲೋರ್, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಉಪ್ಪು, ಅರಿಶಿನ, ನೀರು, ಕಡಲೆ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕಲಿಸಿಕೊಳ್ಳಿ. ಬೇಬಿ ಕಾರ್ನ್ಗೆ ಕಡ್ಡಿ ಚುಚ್ಚಿ ಕಲಸಿಕೊಂಡ ಮಿಶ್ರಣದಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಒಂದು ಪ್ಯಾನ್ಗೆ ಎಣ್ಣೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ಗೋಡಂಬಿ ಹಾಕಿ ಹುರಿದು ನೀರು ಸೇರಿಸಿ ಮಿಕ್ಸಿ ಜಾರ್ಗೆ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ತುಪ್ಪ, ಬೆಳ್ಳುಳ್ಳಿ, ಗೋಡಂಬಿ, ಈರುಳ್ಳಿ, ಎಣ್ಣೆ, ರುಬ್ಬಿದ ಮಸಾಲ, ನೀರು, ಟೊಮ್ಯಾಟೊ, ಉಪ್ಪು, ಅಚ್ಚ ಖಾರದ ಪುಡಿ, ಅರಿಶಿನ ಹಾಕಿ ಬಾಡಿಸಿ ತುಪ್ಪದಲ್ಲಿ ಹುರಿದ ಗೋಡಂಬಿ, ಕರಿದ ಬೇಬಿ ಕಾರ್ನ್, ಗರಂ ಮಸಾಲ, ಚಾಟ್ ಮಸಾಲ ಹಾಕಿ ಕಲಸಿದರೆ ಬೇಬಿ ಕಾರ್ನ್ ಲಾಲಿಪಾಪ್ ರೆಡಿ ಟು ಈಟ್. ಟೇಸ್ಟ್ ಮಾಡೋದಾ? ಮಾಡಿ. ಮಸಾಲ ಚೆನ್ನಾಗಿದೆ. ಅದೇ. ಚಪಾತಿ ತಿನ್ನಿಲ್ವಾ? ಚಪಾತಿ ಇಲ್ಲ, ಇದೇ ಮೇನ್ ಆಗಿ ಇದ್ದಲ್ವಾ. ನಿಮ್ ತಂದಿರೋ ಒಂದು 4 kg ಕೋಳಿ ಕಳಿಸ್ತೀನಿ ಅಂತ ಹೇಳಿದ್ರು. ಯಾಕೆ ಕಳಿಸಿಲ್ಲ? ಇಲ್ಲ, ಅದೆಲ್ಲ ಇಲ್ಲ. ಏನಪ್ಪ? ಮೈಸೂರಿಗೆ ಬನ್ನಿ, ಅದೆಲ್ಲ ಕೊಡಿಸ್ತೀವಿ. ಛೇ, ಏನ್ ನೀವು ಕರ್ಕೊಂಬರ್ಬೇಕಾಯ್ತು ಗಾಡಿನ. ಕರ್ಕೊಬರ್ತೀನಿ ನೆಕ್ಸ್ಟ್ ಟೈಮ್. ಚೂರೇ ಮಸಾಲ ಹಾಕಿದ್ರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಖಂಡಿತವಾಗ್ಲೂ ಅಡುಗೆ ಚೆನ್ನಾಗಿ ಕಲಿತೀರಾ. ಥ್ಯಾಂಕ್ ಯು. ನಾ ಕಲ್ತಿದ್ದೀನಿ. ಸುಮ್ಮನಿರಿ, ನಿಮ್ಮ ಅಮ್ಮ ಹೇಳಿದ್ರು ಏನೂ ಬರಲ್ಲ ಅಂತ. ಇಲ್ಲ, ಕಲ್ತಿದ್ದೀನಿ ನಾನು. ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದಾರೆ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಪಂಚಾಮೃತ ಅಗರಬತ್ತಿ, ಪಂಚಾಮೃತ 5-in-1 ಅಗರಬತ್ತಿಯವರು ಅಗರಬತ್ತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಅವರು ಗಿಫ್ಟ್ ಹ್ಯಾಂಪರ್ನ ಮಾಡಿ ಕೊಟ್ಟಿದ್ದಾರೆ. ಮದುವೆ ಬೇರೆ ಆಗ್ತಾ ಇದ್ದೀರಾ, ತಗೊಳ್ಳಿ. ಇದಲ್ಲದೆ ರವಿ ಮಸಾಲದವರು ಅವರ ಮಸಾಲ ಪುಡಿಗಳನ್ನ ಇದ್ರೊಳಗೆ ಹಾಕಿ ಒಳ್ಳೆ ಪ್ರಾಡಕ್ಟ್ನ ಮಾಡಿ ನಿಮ್ಗೆ ಕೊಟ್ಟಿದ್ದಾರೆ. ಈ ಕೃಷ್ಣ ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನಿಮಗೋಸ್ಕರ. ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ. ಮುಳಿಯಾ ಜ್ಯುವೆಲರ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬೆಳ್ಳಿಯ ಒಂದು ಲಿಂಗವನ್ನು ಕೊಟ್ಟಿದ್ದಾರೆ ನಿಮಗೆ. 1000 ರೂಪಾಯಿ ಗಿಫ್ಟ್ ವೋಚರು ಏನು ಬೇಕಾ ತಗೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಮಯಾಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಕ್ಸ್ಪ್ರೆಸ್ ರಸಮ್ನ ಕೊಡ್ತಾ ಇದ್ದಾರೆ. ಇನ್ಸ್ಟೆಂಟ್. ಜೊತೆಗೆ ಮದುವೆ ಆಗ್ತಾ ಇರೋರಿಗೆ, ಮದುವೆ ಆಗಿ
ಅಡಿಗೆ ಬರದೇ ಇದ್ದವ್ರಿಗೆ, ಯಾವ ಹಬ್ಬಕ್ಕೆ ಏನು ಮಾಡ್ಕೋಬೇಕು ಅಂತ ಕನ್ಫ್ಯೂಷನ್ ಇರೋರಿಗೋಸ್ಕರನೇ ಒಗಂಡಬಿ ಭಾಗ 3 ರೆಸಿಪಿ ಪುಸ್ತಕ. ಮದುವೆ ಆಗ್ತಾ ಇದ್ದೀರಾ, ಯಾವ ಹಬ್ಬಕ್ಕೆ ಏನು ಮಾಡ್ಕೋಬೇಕು ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಷನ್, ಇದನ್ನು ಓದ್ಕೊಂಡು ನೀಟಾಗಿ ಅಡುಗೆ ಮಾಡ್ಕೊಳ್ಳಿ. ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ನಮ್ಮ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ, ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮ. ಇವತ್ತಿನಿಂದ ಕಂಟಿನ್ಯೂಸ್ ಆಗಿ ಶುಕ್ರವಾರ ತನಕ ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ತಾ ಇದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಖ್ಯಾತ ಸಮಯನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ. ಇವತ್ತಿಂದನೇ ಯುಗಾದಿ ಹಬ್ಬ ಶುರು ಮಾಡ್ಬಿಡಿ ಗುರುಜಿ. ಹೌದು, ಇವತ್ತಿನಿಂದ 8 ದಿನಗಳ ಕಾಲ ವೈವಿಧ್ಯ ಅಡುಗೆ ತೋರಿಸ್ಬೇಕು ಡಿಸೈಡ್ ಮಾಡಿದೀವಿ. ಏನ್ ತೋರಿಸ್ತಾ ಇದ್ದಾರೆ ಗುರುಜಿ ನೀವು? ಇವತ್ತು ಊರಲ್ಲೂ ಅಂತಿದೆ ನೋಡಿ, ಊರ್ಲು. ಹೌದು, ಬ್ಯಾರನ್ ಲ್ಯಾಂಡ್. ಹೌದು, ಅದನ್ನು ಉಪಯೋಗಿಸ್ಕೊಂಡು ಕೇಸರಿ ಬಾತ್, ಅಂದ್ರೆ ಸಿರಿಧಾನ್ಯಗಳಲ್ಲಿ ಒಂದಾದಂತ ಊರಿನಲ್ಲಿ ನಾವು ಇವತ್ತು ಕೇಸರಿ ಬಾತ್ ಮಾಡ್ತಾ ಇದೀವಿ. Correct. ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರುಗಳ ಪ್ರಯೋಗಗಳಿಲ್ಲದೆ ಕೇಸರಿ ಬಾತ್ನ ಮಾಡ್ತಾ ಇದೀವಿ ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ. ಓಕೆ, ಮಾಡಕ್ಕೆ ಏನೇನು ತಂದಿದ್ದೀರಾ ಗುರುಜಿ? ಕೇಸರಿ ಬಾತ್ ಬೇಕಾಗುವ ಸಾಮಗ್ರಿಗಳು: ಊರಲು, ತಾಟಿ ಸಕ್ಕರೆ, ಬಾದಾಮಿ ಬೀಜದ ಹಾಲು, ಕರ್ಬೂಜ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ. ಶುರು ಮಾಡ ಗುರುಜಿ. Sure. ಏನ್ ಕೊಡೋಣ ಗುರುಜಿ? ಒಂದು ಫಸ್ಟ್ ಫ್ರೈ ಮಾಡ್ಕೋಬೇಕು, ಡ್ರೈ ಫ್ರೈ. ಸೊ ಊರಿನ ರವೆ ಹಾಕೊಳ್ಳೋಣ. ಇದು ಬೆಳೆಯದೇ ಇಷ್ಟ ಅಥವಾ ದಪ್ಪ ಇರೋದು ಪ್ರೋಸೆಸ್ ಮಾಡಿ ಕಡಿಮೆ ಆಗಿದೆ ಗುರುಜಿ? ಇದು ಸ್ವಲ್ಪ ಪ್ರೋಸೆಸ್ ಆಗಿದೆ, ಇದು ರವೆ ತರ ಮಾಡಿದ್ದಾರೆ. ಸ್ವಲ್ಪ ದಪ್ಪ ಇರುತ್ತೆ. ಸಿರಿಧಾನ್ಯಗಳು ಒಂದು 7-8 ಧಾನ್ಯಗಳು ಬರುತ್ತೆ. ಎಲ್ಲ ನಮ್ಮ ಹೊಲಗಳಲ್ಲಿ ಬೆಳೆಯುವಂಥ ಧಾನ್ಯಗಳಿವು. ಉತ್ತರ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಬೆಳೀತಾ ಇದ್ರು, ಯಾರು ತಿಂತಾರಿಲ್ಲ. ಇವಾಗ ಇದೆಲ್ಲ ತಿನ್ನಕ್ಕೆ ಶುರು ಮಾಡಿದ್ದಾರೆ, ಉಪಯೋಗ ಗೊತ್ತಾಗಿದೆ. ಓಹೋ, ಈ ಧಾನ್ಯಗಳಲ್ಲಿ ಇಷ್ಟೊಂದು ಪೌಷ್ಟಿಕಾಂಶಗಳಿದೆ ಅಂತ ಗೊತ್ತಾದ ಮೇಲೆ ತಿನ್ನೋದು, ಉಪಯೋಗಿಸೋದು, ಜೊತೆಗೆ ಇದರಲ್ಲಿ ಏನೇನು ಅಡುಗೆಗಳನ್ನ ಮಾಡ್ಕೋಬೋದು ನಾವು ಬೇರೆ ತೋರಿಸ್ತಾ ಇದೀವಿ. ಉಪಯೋಗಿಸ್ಕೊಳ್ಳಿ, ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ಗುರುಜಿಯವರು ಹೇಳ್ತಾ ಇದ್ದಾರೆ. ಸ್ವಲ್ಪ ಬ್ರೌನ್ ಆಗ್ಬೇಕಾ ಗುರುಜಿ? ಸ್ವಲ್ಪ ಸ್ವಲ್ಪ ಹಸಿ ಬ್ರೌನ್ ಆದ್ರೆ ಸಾಕಲ್ಲ? ಹೌದು. ಇದು ಹುರಿದ್ಬಿಟ್ಟು ಏನು ಮಾಡ್ತೀವಿ ನಾವು? ಇವಾಗ ಹುರಿದ್ಬಿಟ್ಟು ದ್ರಾಕ್ಷಿ ಗೋಡಂಬಿನ ಹುರ್ಕೊಳ್ಳೋಣ. ಓಕೆ ಗುರುಜಿ. ಮಸ್ಕ್ಮಲನ್ನು ರುಬ್ಕೊಳ್ಳೋಣ, ತಿರ್ಕೊಳ್ಳೋಣ. ರುಬ್ಬಿಡಿ ಗುರುಜಿ, ರುಬ್ಬಿಡಿ ಗುರುಜಿ. ತಿರ್ಕೊಳ್ಳೋಣ. ಓಕೆ. ಬಾಲಕೃಷ್ಣ ಗುರುಜಿಯವರು ಕರ್ಬೂಜದ ಹಣ್ಣನ್ನ ಮಿಕ್ಸರ್ಗೆ ಹಾಕೊಂಬೋಣ. ಮಾಡ್ಕೊಳ್ತಾ ಇದೀವಿ. ಮಿಕ್ಸ್ ಮಾಡ್ಕೊಂಡು ಅದನ್ನ ಜ್ಯೂಸ್ ಮಾಡ್ಕೊಳ್ತೀವಿ. ಇದೇನು ಬೇಗ ಸೀತ ಅಲ್ಲ ಗುರುಜಿ, ಗಟ್ಟಿ ಇರಂಗಿದೆ ಇದು. ಸ್ವಲ್ಪ ಹಾರ್ಡೆ. ಹೌದು, ಸ್ವಲ್ಪ ಹಾರ್ಡೆ ನೋಡಿ. ಹೌದು. ರವೆ ಗಿವೆ ಗೋಧಿ ರವೆ ಕಂಪೇರ್ ಮಾಡಿದ್ರೆ ಇಟ್ಸ್ ಸ್ಲೋ ನೋಡಿ. ಹೌದು. ಏಲಕ್ಕಿ ಪುಡಿ, ಏಲಕ್ಕಿ ಪುಡಿ ಹಾಕೋಣ. ಓಕೆ. ಸುವಾಸನೆ ಬರ್ತಾ ಇದೆ. ಐ ಥಿಂಕ್ ಬರ್ತಾ ಇದೆ. ಒಂದು ಸೀದೋಗ್ಬಿಟ್ರೆ ನೋಡಿ ನೋಡಿ ಸಾಕನ್ಸತ್ತೆ. ಇದನ್ನ ಮತ್ತೆ ವಾಪಸ್ ಬಟ್ಲಿಗೆ ಹಾಕೋಣ. ಹಾಕೋಣ ಗುರುಜಿ. ಹಾಂ, ಓಕೆ ಗುರುಜಿ. ನಂತರ ಗೋಡಂಬಿನ ಹಂಗೆ ಡ್ರೈ ಫ್ರೈ ಮಾಡ್ಕೊಳ್ಳೋಣ. ಹೌದು. ಓಕೆ, ಹಾಕೋಬೋದು ಗುರುಜಿ. ಹಾಕಿ. ನೆಕ್ಸ್ಟ್ ಗುರುಜಿ. ಈ ರವೆ ಎಷ್ಟಿದೆಯೋ ಹೇಳಿ ಗುರುಜಿ. ಅದರ 2ರಷ್ಟು ಬಾದಾಮಿ ಹಾಲು ಹಾಕೊಳ್ಳೋಣ. ಬಾದಾಮಿನ ಚೆನ್ನಾಗಿ ಹಿಂಡಿ, ಅಂದ್ರೆ ರುಬ್ಬಿ ಅದರಲ್ಲಿ ಹಿಂಡಿ ತೆಗೆದಿರ್ತಕ್ಕಂಥ ಹಾಲಿದು ಹಾಕೋಬಿಡಿ. ಸುಮಾರು ರವೆಯ 2ರಷ್ಟು ಏನು ಈಗ ರುಬ್ಕೊಂಡಿದ್ವು ಅದನ್ನ ಹಾಕೋಣ. ಮಸ್ಕ್ ಮೆಲನ್. ಓಕೆ, ಇದಕ್ಕೆ ಹಾಕೋಣ ಗುರುಜಿ. ಹಾಕೋಣ. ಬಾದಾಮಿ ಹಾಲ್ಗೆನೆ? ಹೌದು. ಓಕೆ, ಹಾಕಿ ಗುರುಜಿ. ಓಹೋ, ಕರ್ಬೂಜದ ಜ್ಯೂಸು ಬಾದಾಮಿ ಹಾಲಿನ ಜೊತೆಗೆ ಮಿಕ್ಸ್ ಮಾಡ್ತಾ ಇದೀವಿ. ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರುಗಳ ಪ್ರಯೋಗಗಳಿಲ್ಲದೆ ಅದ್ಭುತವಾಗಿರುವಂಥ ನಾವೊಂದು ಕೇಸರಿ ಬಾತನ್ನ ಮಾಡ್ತಾ ಇದೀವಿ. ಊರ್ಲು ಸಿರಿಧಾನ್ಯಗಳಲ್ಲಿ ಒಂದು ಧಾನ್ಯ. ಈ ಧಾನ್ಯ ಎಲ್ಲ ಕಡೆ ಸಿಗ್ತಾ ಇದೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅಕ್ಕಿ, ಗೋಧಿ, ರಾಗಿಗಿಂತ ಒಳ್ಳೆ ಧಾನ್ಯ ಅಂತ ಹೇಳಿ ದೃಢಪಟ್ಟಿರುವಂಥ ಧಾನ್ಯ ಇದು. ಇದು ಚೆನ್ನಾಗಿ ಉಗ್ತಾ ಇದೆ. ಇವಾಗ ಹಾಕೋಣ ರವೆನ, ಹುರಿದಿರುವಂಥ ರವೆ. ರವೆ ಅಂದ್ರೆ ಇದು ಮಾಮೂಲಿ ನಮ್ಮ ರವೆ ಅಲ್ಲ, ಇದು ಊರ್ಲು ಅಂತ ಸಿಗುತ್ತೆ. ಸಿರಿಧಾನ್ಯಗಳಲ್ಲಿ ಒಂದು ಧಾನ್ಯ, ಅದನ್ನ ಹಾಕಿ ಕೇಸರಿ ಬಾತ್ ಮಾಡ್ತಾ ಇರುವಂಥದ್ದು. ಯುಗಾದಿ ಹಬ್ಬಕ್ಕೆ ಹೇಳಿ ಗುರುಜಿ. ಯಾವ್ದಾದ್ರು ಒಂದು ಸ್ವೀಟ್ ಮಾಡ್ತೀವಿ ನಾವು. ಹೌದು ಗುರುಜಿ. ಅದು ಆರೋಗ್ಯಕರವಾಗಿದ್ರೆ ನಮ್ಗೆ ಇನ್ನೂ ಸಂತೋಷನೇ ಅಲ್ವೇ? ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಉಗಾದಿ ಬರುತ್ತೆ. ಇದನ್ನ ಆಂಧ್ರ ಕಡೆ ಎಲ್ಲ ಉಗಾದಿ ಅಂತ ಕರೀತಾರೆ, ನಾವು ಯುಗಾದಿ ಅಂತ ನಾವು ಯುಗಾದಿ ಅಂತ ಯುಗಾದಿ ಅನ್ನೋದು ಹೇಳಿ ಗುರುಜಿ. ಸಂಸ್ಕೃತದ ಒಂದು ಪದ. ಓಹೋ. ಯುಗ ಮತ್ತು ಆದಿ ಅಂತ 2 ಭಾಗ ಆಗತ್ತೆ ಇದು. ಹೌದು. ಯುಗ ಅಂದ್ರೆ ಏಜ್ ಅಂತ ಆಗತ್ತೆ, ಓಕೆ. ಆದಿ ಅಂದ್ರೆ ಬಿಗಿನಿಂಗ್ ಅಂತ ಆಗತ್ತೆ. Okay. ಹಾಗಾಗಿ ನಮ್ಮ ವರ್ಷ ಇವತ್ತಿನಿಂದ ಅಂದ್ರೆ ಈ ಯುಗಾದಿಯಿಂದ ಶುರು ಆಗೋದ್ರಿಂದ ಯುಗಾದಿ ಅಂತ ಅದನ್ನ ಕರೀತಾರೆ. Okay. ಅದರಲ್ಲಿ 2 ಬರುತ್ತೆ ಯುಗಾದಿ, ಒಂದು ಸೌರ್ಯಮಾನ ಮತ್ತು ಚಂದ್ರಮಾನ. ನಾವು ಫಾಲೋ ಮಾಡೋದು ಚಂದ್ರಮಾನ. ಇದು ಹಾಕೋಣ. ತಾಟಿ ನಿಂಗಿನಿಂದ ತೆಗೆದಿರ್ತಕ್ಕಂಥ ಸಕ್ಕರೆ ತೋರಿಸಿ ಗುರುಜಿ. ಎಷ್ಟು ನಾವು ಸ್ಟೀವಿಯಾ ಬೇಕಾದ್ರೆ ಹಾಕೋಬಹುದು. ನಾವೊಂದು ಫಾರ್ ಎ ಚೇಂಜ್ ತಿಳ್ಕೊಂಡಿರಲಿ ಜನ ಅನ್ನೋ ಕಾರಣಕ್ಕೆ. ಸೊ ಈ ಹೊಸ ವರ್ಷವನ್ನ ನಾವು ಯುಗಾದಿ ಅಂತ ಕರಿತೀವಿ. ಎಸ್ ಗುರುಜಿ.
ಇದು ಆ್ಯಕ್ಚುಲಿ ಕೃಷ್ಣ ಪ್ರಪಂಚವನ್ನು ಬಿಟ್ಟ ದಿನ, ಕಲಿಯುಗ ಶುರುವಾದ ದಿನನ ನಾವು ಈ ಒಂದು ಪರ್ಟಿಕ್ಯುಲರ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಆ್ಯಕ್ಚುಲಿ. ಹೌದಾ ಗುರುಜಿ? ಹೌದು. ನಮಗೆ ಗೊತ್ತಿಲ್ಲ ಗುರುಜಿ. ಕಲಿಯುಗದ ಬಿಗಿನಿಂಗ್. ಓಹೋ ಓಹೋ. ಹೌದು. ಇದರಲ್ಲಿ 6 ಗುಣಗಳಿದೆ: ಕೋಪ, ದುಃಖ, ಪ್ರೀತಿ, ಬೇಜಾರು, ಸಂತೋಷ, ಡಿಸ್ಗಸ್ಟ್. ಈ ಥರ 6 ಗುಣಗಳು ನಮ್ಮಲ್ಲಿದೆ. ಓಕೆ. ಈ 6 ಗುಣಗಳನ್ನು ಸೂಚಿಸುವಂತಹ ಒಂದು ಆಹಾರವನ್ನು ಸಾಧಾರಣವಾಗಿ ಆವತ್ತಿನ ದಿನ ತಿಂದು ಶುರು ಮಾಡ್ತೀವಿ. ಓಹೋ ಹೋ ಹೋ. ಈಗ ಬೇವು, ಅದು ಕಹಿ. ಇದು ಸ್ಯಾಡ್ನೆಸ್ನ ಇಂಡಿಕೇಟ್ ಮಾಡುತ್ತೆ, ದುಃಖವನ್ನು ಸೂಚಿಸುವಂಥದ್ದು. ಕಹಿ. ಕಹಿ. ಓಕೆ. ನೆಕ್ಸ್ಟು ಹೊಸ ಕಬ್ಬಿನಿಂದ ತಯಾರಾದಂತಹ ಹೊಸ ಬೆಲ್ಲ, ಸಾಧಾರಣ ಹೌದು ಹೌದು ಬೆಲ್ಲವನ್ನು ಅದ್ರ ಜೊತೆ ತಗೋತೀವಿ. ಹೌದು ಗುರುಜಿ. ಬೆಲ್ಲ ಸಿಹಿಯನ್ನು ಸೂಚಿಸುತ್ತೆ. ಓಕೆ. ಸೊ ಇದ್ರ ಜೊತೆ ಮಾವನ್ನು ತಗೋತೀವಿ. ಹೌದು. ಅದು ಹುಳಿ, ಸವರ್ ಅಂದರೆ ಒಂಥರ ಬೇಜಾರು, ಹೌದು. ಥರ ದುಃಖದ ಥರ ಬೇಜಾರು, Okay. ಅದನ್ನು ಹುಳಿ ಸೂಚಿಸುತ್ತೆ. ಹುಣಸೆ ಹಣ್ಣು ಸರ್ಪ್ರೈಸ್ನ ತೋರಿಸುತ್ತೆ, ಒಂಥರ ಸರ್ಪ್ರೈಸ್. ದೆನ್ ಉಪ್ಪು, ಫಿಯರ್, ಭಯವನ್ನು ಸೂಚಿಸುತ್ತೆ ಆ್ಯಕ್ಚುಲಿ, ಓಹೋ. ಟೇಸ್ಟ್. ಆ್ಯಂಡ್ ಖಾರ, ಆ್ಯಂಗರ್ ಸೂಚನೆ ಮಾಡುತ್ತೆ. ಓಕೆ. ಈ ಥರ 6 ಗುಣಗಳನ್ನು ಈ 6 ತಿನಿಸುಗಳು ಅಥವಾ ಈ ಫುಡ್ ಐಟಮ್ಸ್ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ. ಆ 6ಅನ್ನು ನಾವು ಸೇವಿಸ್ತೀವಿ. ಓಕೆ. ಹಾಕೋಣ ಗುರುಜಿ. ಫ್ರೈ ಮಾಡ್ಕೊಂಡಿರುವಂತಹ ಗೋಡಂಬಿ ಮತ್ತು ದ್ರಾಕ್ಷಿ. ಓಕೆ. ಇನ್ನು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ತೀವಿ. ಒಳ್ಳೆ ಒಂದು ಕೇಸರಿ ಬಾತು ಹಾಕೋಣ ಗುರುಜಿ. ಶೋರ್. ಕರ್ಬೂಜ ಹಣ್ಣು ಅವೆಲ್ಲ ಹಾಕಿರುವಂತಹ ಊರಲು ಇಂದ ಮಾಡಿರುವಂತಹ ಕೇಸರಿ ಬಾತ್. ಓಕೆ, ಕೇಸರಿ ಬಾತನ್ನ ಮಾಡ್ಕೊಂಡಿದ್ದಾರೆ. ಇದು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ ನಮ್ಮ ಇವತ್ತಿನ ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಕೇಸರಿ ಬಾತ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕರಬೂಜದ ಹಣ್ಣು, ಏಲಕ್ಕಿ ಪುಡಿ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಊರಲು, ಗೋಡಂಬಿ, ದ್ರಾಕ್ಷಿ ಹಾಕಿ ಹುರಿದುಕೊಳ್ಳಿ. ಒಂದು ಪ್ಯಾನ್ಗೆ ಬಾದಾಮಿ ಬೀಜದ ಹಾಲು, ರುಬ್ಬಿದ ಕರ್ಬೂಜದ ಮಿಶ್ರಣ, ಹುರಿದ ಊರಲು, ತಾಟಿ ಸಕ್ಕರೆ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ ಹಾಕಿ ಬೇಯಿಸಿದರೆ ಕೇಸರಿ ಬಾತ್ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಒಂದು ಕೇಸರಿ ಬಾತು ಮಾಡಿ ಕೊಟ್ಟಿದ್ದಾರೆ ಖ್ಯಾತ ಸಂಬಂಧಿ ತಜ್ಞರು ಬಾಲಕೃಷ್ಣ ಗುರುಜಿಯವರು. ಗುರುಜಿ ಟೇಸ್ಟ್ ಮಾಡಲ ಗುರುಜಿ? ಶೋರ್. ಸೇಮು ಅದು ರವೆ ತರನೇ ಇದೆಯಲ್ಲ ಗುರುಜಿ? ಅದು ಹೌದು, ಸ್ವಲ್ಪ ಹಾರ್ಡ್ ಅಂದರೆ. ಹೌದಾ? ಸ್ವಲ್ಪ ಹಾರ್ಡ್. ಅದು ಸಿಹಿ ಕೊಟ್ಟಿದೆ, ಅದು ಸಿಹಿ ಕೊಟ್ಟಿದೆ. ಅದು ಕಾಟಿಲಿಂಗಿನ ಪಾಮ್. ಸಕ್ಕರೆ ಪಾಮ್ ಶುಗರ್. ಸಿಹಿ ಕೊಟ್ಟಿದೆ. ಇದು ಸ್ವಲ್ಪ ಸಿಹಿ ಇದೆ. ಕರ್ಬೂಜ ತುಂಬಾ ಸಿಹಿ ಇದೆ. ಅದರಿಂದ ಕೇಸರಿ ಬಾತು ಬಾದಾಮಿ ಹಾಲು ಜೊತೆಗೆ ಒಳ್ಳೆ ಮ್ಯಾಚಿಂಗ್ ಆಗಿದೆ. ತಿನ್ಬೋದು. ಯುಗಾದಿ ಹಬ್ಬಕ್ಕೆ ಸ್ವೀಟೇ ತಿನ್ನಲ್ಲ ಅಂದವ್ರಿಗೆ ಇಷ್ಟೊಂದು ಸ್ವೀಟ್ ಸಿಕ್ಕಿದ್ರೆ ಬೇಕಾದಷ್ಟು ಆಯ್ತು ಗುರುಜಿ. ಇನ್ನೂ 3 ದಿನ ನೀವು ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ಬೇಕು. ಖಂಡಿತ. ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಗುರುಜಿ ಏನು ತೋರಿಸ್ತಾರೆ ಅಂತ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಪಟಾಪಟ್ ಅಂತ ಮಾಡ್ಕೊಳ್ಳೋವಂಥದ್ದು, ಮಾವಿನಕಾಯಿ ಕಾಲದಲ್ಲಿ ಮಾಡ್ಕೊಳ್ಳೋವಂಥದ್ದು. ಸಾರ್ ಇದೆಲ್ಲ ಮಾಡ್ಕೋಬೇಕು ಸಾರ್. ಹಬ್ಬ ಅಂದರೆ ಒಂದು ಚಟ್ನಿ ಇರಬೇಕು, ಒಂದು ತೊಕ್ಕಿ ಇರಬೇಕು, ಒಂದು ಚಿತ್ರಾನ್ನ ಇರಬೇಕು, ಒಂದು ಒಬ್ಬಟ್ಟು ಇರಬೇಕು, ಒಂದು ಪಲಾವ್ ಇರಬೇಕು, ಒಂದು ಬಿರಿಯಾನಿ ಇರಬೇಕು, ಒಂದು ಗ್ರೇವಿ ಇರಬೇಕು, ಒಂದೆರಡು ಚಪಾತಿ ಇರಬೇಕು, ಪೂರಿ ಇರಬೇಕು, ಒಂದು ಎಲೆ ಮೇಲೆ ಕುತ್ಕೊಂಡ್ರೆ ಎಲ್ಲ ಐಟಮ್ಗಳು ಇರಬೇಕು ಸರ್. ಇವೆಲ್ಲ ನೀವು ತೋರಿಸ್ತಾ ಇದ್ದೀರಾ ಸರ್? ಖಂಡಿತವಾಗ್ಲೂ ತೋರಿಸ್ತಾ ಇದ್ದೀವಿ. ಇನ್ನು 1 ವಾರಗಳ ಕಾಲದಲ್ಲಿ ಅದ್ಭುತವಾಗಿರುವಂಥ ವೈವಿಧ್ಯಮಯ ಯುಗಾದಿ ಹಬ್ಬದ ಅಡುಗೆಗಳನ್ನ ತೋರಿಸುವಂಥ ನಮ್ಮ ಕಾರ್ಯಕ್ರಮ ಒಗ್ಗಂಡಬಿ ಕಾರ್ಯಕ್ರಮ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ RR ಕ್ಯಾಟ್ರಸ್ನ ರಂಗನಾಥ್ ಅವರು ಬರ್ತಾ ಇದ್ದಾರೆ. ರಂಗನಾಥ್ ಅವರೇ ಬನ್ನಿ ಸರ್. ನಮಸ್ಕಾರ ಸರ್. ಬನ್ನಿ ಸರ್. ನಿಮ್ದೇ ಓಪನಿಂಗು ಯುಗಾದಿ ಹಬ್ಬದಲ್ಲಿ. ಖಂಡಿತ. ಚೆನ್ನಾಗಿ ಅಡಿಗೆ ಆಗ್ಬೇಕು, Thank you, sir. ಜನಗಳೆಲ್ಲ ಖುಷಿ ಪಡ್ಬೇಕು, ಖಂಡಿತ, ಒಳ್ಳೆ sir. ಅಡಿಗೆ ಮಾಡಿದ್ನ ನೋಡಿ ಅವರ ಮನೇಲಿ ಮಾಡ್ಕೋಬೇಕು. ಜನಗಳಿಗೋಸ್ಕರ ಅಲ್ಲ ಸರ್ ನಮ್ಮ ಎಲ್ಲ ಪ್ರಯತ್ನ. ಖಂಡಿತವಾಗ್ಲು. ಏನ್ ಮಾಡ್ತಾ ಇದ್ದೀರಾ ನೀವು? ಸರ್ ಮಾವಿನಕಾಯಿ ಚಟ್ನಿ. ಅದೇನ್ ದೊಡ್ಡ ವಿಚಾರ ಚಟ್ನಿ? ಇದೇನು ದೊಡ್ಡ ವಿಚಾರ ಅಂತ ಅನ್ಸುತ್ತೆ ಸರ್. ಬಟ್ ಚಟ್ನಿ ನೆಂಚ್ಕೊಳ್ಳೋದಕ್ಕೇನು ಇಲ್ಲದೆ ಇದ್ದಾಗ ಅದೇ ದೊಡ್ಡದಾಗತ್ತೆ ಸರ್. ನೆಂಚ್ಕೊಳಕ್ ಏನಾದ್ರು ಇರ್ಲೇಬೇಕು ಅನ್ಸುತ್ತೆ ಸರ್. ಸ್ವಲ್ಪ ನೆಕ್ಕಕ್ಕೆ ಒಂದು ಉಪ್ಪಿನಕಾಯಿ ಇರಬೇಕು ಅನ್ಸುತ್ತೆ. ಆದ್ರೆ ಈ ಚಟ್ನಿ ಮಾಡ್ಕೊಂಡ್ರೆ ಅದ್ಭುತವಾಗಿರುತ್ತೆ. ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಮಾವಿನಕಾಯಿ ಚಟ್ನಿನ ತೋರಿಸ್ತೀನಿ ಸಾರ್ ಅಂತ ಇದ್ದಾರೆ RR ಕ್ಯಾಟರ್ಸ್ ರಂಗನಾಥ್ ಅವರು. ರಂಗನಾಥ್ ಮಾಡಕ್ಕೆ ಏನಂತ ಹೇಳಿಪ್ಪ? ಮಾವಿನಕಾಯಿ ಚಟ್ನಿ ಬೇಕಾಗುವ ಸಾಮಗ್ರಿಗಳು: ಮಾವಿನಕಾಯಿ, ತೆಂಗಿನಕಾಯಿ ತುರಿ, ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಬೆಲ್ಲ, ಇಂಗು, ಸಾಸಿವೆ, ಉಪ್ಪು, ಎಣ್ಣೆ.
ಏನ್ ಕೊಡ್ಲಿ? ನಿಮಗೋಸ್ಕರ ಒಂದು ಚಿಕ್ಕ ಏನು ಕೊಳ್ಳಿ ಹೇಳಿ ನೀವು ಮಾಡಕ್ಕೆ? ಸರ್ ಒಂದು ಸಣ್ಣ ಬಾಡ್ಲಿ ಕೊಡಿ. ಏನಕ್ಕೆ ಹೇಳಿ? ಹಸಿರು ಮೆಣಸಿನ್ಕಾಯಿ ಹುರ್ಕೊಳ್ಳಿ. ಹಸಿರು ಮೆಣಸಿನ್ಕಾಯಿನ ಹಾಗೆ ಉಪಯೋಗಿಸೋದಕ್ಕಿಂತ ಎಣ್ಣೆನಲ್ಲಿ ಫ್ರೈ ಮಾಡಿ ಉಪಯೋಗಿಸಿದ್ರೆ ಈ ಅಲ್ಸರ್ ಅಂತ ಪ್ರಾಬ್ಲಮ್ಸ್ ಬರಲ್ಲ. ಹಾಗೆ ಉಪಯೋಗಿಸಿದ್ರೆ ತುಂಬ ಇಟ್ ಈಸ್ ವೆರಿ ಡೇಂಜರಸ್. ಡಾಕ್ಟರ್ ರಂಗನಾಥ್ ಅವ್ರು ಹೇಳ್ತಾ ಇದ್ದಾರೆ. ಡಾಕ್ಟರ್ ರಂಗನಾಥ್ ಅಲ್ಲ ಸರ್, ದೊಡ್ಡವ್ರು ಹೇಳಿರೋದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್. ಸಾಕು ಸರ್, ಆಫ್ ಮಾಡೋಣ. ಅಷ್ಟೇನಾ? ಅಷ್ಟೇ, ಫ್ರೈ ಆದರೆ ಸಾಕು. ಹಸಿರು ಮೆಣಸಿನ್ಕಾಯಿ ಉಂಡೆ ಹಾಕಿದ್ರೆ ಮುಖಕ್ಕೆಲ್ಲ ಸಿಡಿಯುತ್ತೆ. ಕಟ್ ಮಾಡಾಕ್ಬೇಕು. ಕಟ್ ಮಾಡಿ ಹಾಕಬೇಕು. ಮಧ್ಯದಲ್ಲ ಒಂದು ಸೆಂಟ್ರಲ್ಲಿ ಒಂದು ಕಟ್ ಮಾಡಿಬಿಟ್ರೆ ಓಕೆ ಸರ್. ಇಷ್ಟು ಬಾಡಿಸ್ಬೇಕು. ಸಾಕಾ? ಸಾಕು ಸರ್. ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ರುಬ್ಕೊಳಕಾಯ್ದು? ಹೌದು ಸರ್. ಹಸಿರು ಮೆಣಸಿನ್ಕಾಯಿ ಚಟ್ನಿ ಅಲ್ಲ ಇದು, ಇದು ಮಾವಿನಕಾಯಿಯ ಚಟ್ನಿ. ಯುಗಾದಿ ಹಬ್ಬದ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ RR ಕ್ಯಾಟರ್ಸ್ನ ರಂಗನಾಥ್ ಅವರು. ಓಕೆ ಸರ್, ಹಾಕೊಳ್ತೀರಾ ಇದನ್ನ? ಕೊಡಿ ಸರ್. ಎಣ್ಣೆ ಬೇಕಾ, ಎಣ್ಣೆ ಬೇಡವಾ? ಎಣ್ಣೆ ಬೇಡ, ಅದರಲ್ಲೇ ಸಾಸಿವೆ ಒಗ್ಗರಣೆ ಮಾಡ್ಕೊಳ್ಳೋಣ ಸರ್. ಹೆಂಗಾರು ಸರಿ ಸರ್. ಸರ್ ಸ್ವಲ್ಪ ಕಾಯಿ ತುರಿ ಬೇರೆ ಹಾಕ್ತೀರಿ? ಕಾಯಿ ತುರಿನೇ ಬೇಕು ಸರ್. ಸರ್ ಮಾವಿನಕಾಯಿ ಹಾಕ್ತಾ ಇದ್ದೀನಿ. ಏನು ಮಾವಿನಕಾಯಿ ಹಾಕ್ತಾ ಇದ್ದೀರಾ? ತೋರಿಸಿ. ಹುಳಿ ಮಾವಿನಕಾಯಿ ಸರ್ ಇದು. ಹುಳಿ ಮಾವಿನಕಾಯಿ ಆದ್ರಿಂದ ತುಂಬ ಹಾಕೋ ಅವಶ್ಯಕತೆ ಇಲ್ಲ. ಹುಣಸೆ ಹಣ್ಣು ಹಾಕೋ ಹಂಗಿಲ್ಲ. ಬೇಜಾನ್ ಹುಳಿ ಅಂಶ ಇದೆ ಸ್ವಾಮಿ. ಹೌದು ಸರ್. ಸರ್ ಒಂದು ಚೂರು ಬೆಲ್ಲ. ಓಕೆ. ಏನಕ್ಕೆ ಅಂದರೆ ಈ ಹುಳಿ ಅಂಶ ಸ್ವಲ್ಪ ಹೊಡಿಯೋಕ್ಕೋಸ್ಕರ ಅಲ್ವೇ? ಹಾಂ. ಮಾವಿನಕಾಯಿಯ ಚಟ್ನಿ ಯಾವಾಗ ಮಾಡ್ಕೊಳ್ಳೋದು? ಏನು ತಿನ್ನಕ್ಕೆ ರಂಗನಾಥ್ ಇದು? ಎಲ್ಲ ರೊಟ್ಟಿ ಜೊತೆ ತಿನ್ಬೋದು. ಕೆಟ್ಟ ಹುಳಿ ಇರ್ತಾ ಸುಮ್ಮನೆ ಇಲ್ಲ, ಅಷ್ಟು ಹುಳಿ ಹಾಕ್ಬಾರ್ದು ಸರ್. ಹಂಗಂತೀರಾ? ಕಮ್ಮಿ ಹಾಕಬೇಕು. ಮಾವಿನಕಾಯಿ ಇದೆ ಅಂತ ಅಂದ್ಬಿಟ್ಟು ಹೆಚ್ಚಿಟ್ಬಿಟ್ಟು ಇಂಥ ಎಲ್ಲ ಯಾಕೆ ಹಾಕಬೇಕು? ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು. ಹಾಕಿ ನೋಡೋಣ ಅದು ಒಂದು. ಸರ್ ಹಿಂಗೆ ಹಾಕ್ತಾ ಇದ್ದೀನಿ. ಓಕೆ. ಕೊತ್ತಂಬರಿ ಸೊಪ್ಪು ಸರ್. ಓಕೆ. ಕೆಲವು ಕಡೆ ಏನಾಗುತ್ತೆ ಅಂದರೆ ಇಡ್ಲಿ ತಿನ್ನೋದೇ ಚಟ್ನಿಗೋಸ್ಕರ ನಂಗೆ ಆಗ್ಬಿಡುತ್ತೆ. ಹೌದು ಅಲ್ವೇ? ಖಂಡಿತ ಸರ್. ತುಂಬ ಕಡೆ ಏನಾಗ್ಬಿಟ್ಟಿದೆ ಅಂದರೆ ನಾವು ಇಡ್ಲಿ ತಿಂತಾ ಇದೀವಿ ಅಂದರೆ ಇಡ್ಲಿಗೆ ತಿಂತಾರಲ್ಲ, ಆ ಚಟ್ನಿ ಚೆನ್ನಾಗಿರೋದ್ರೆ ಇಡ್ಲಿ ತಿಂತೀವಿ ನಂಗೆ ಆಗ್ಬಿಡುತ್ತೆ. ಹೌದು. ಆದ್ದರಿಂದ ಈ ಚಟ್ನಿಯ ಮಹತ್ವ ತುಂಬ ಜಾಸ್ತಿನೇ. ಖಂಡಿತ. ಹಾಕಿ ಸರ್. ಸರ್ ಉಪ್ಪು ಹಾಕಿರಲಿಲ್ಲ, ಉಪ್ಪು ಹಾಕ್ತಾ ಇದ್ದೀನಿ. ಹಾಕಿ. ಆಯ್ತಾ? ಆಯ್ತು ಸರ್. ಅಷ್ಟೇನಾ? ಅಷ್ಟೇ. ತಿರ್ಗಾ ಒಲೆ ಹಚ್ಬೇಕಾ? ಒಗ್ಗರಣೆ. ನೀರು ಚಟ್ನಿನಾ ಇದು ಗಟ್ಟಿ ಚಟ್ನಿನಾ? ತುಂಬ ನೀರು ಅಲ್ಲ, ತುಂಬ ಗಟ್ಟಿ. ಸರ್ ಸಾಸಿವೆ ಹಾಕಿ ಸರ್. ವೆರಿ ಗುಡ್. ಸಾಕು ಸರ್. ಸಾಸಿವೆ ಒಂದೇ ಹಾಕದಾ? ಸಾಕು ಸರ್. ಇನ್ನೇನು ಬೇಡ? ಏನು ಬೇಡ. ಆಫ್ ಮಾಡಿದ್ದೀನಿ ಸರ್. ಎಸ್ ಹಾಕಿ. ಓ, ಸಾಕು ಸರ್. ಆಫ್ ಮಾಡೋದಾ? ಆಫ್ ಮಾಡಾಗಿದೆ ಆಗಲೇ. ಓಕೆ. ರೋಸ್ಟ್ ಮಾಡೋದಲ್ವಲ್ಲ, ಒಗ್ಗರಣೆ ಅಷ್ಟೇ ತಾನೆ. ಸರ್ ಮಾವಿನಕಾಯಿ ಚಟ್ನಿ ರೆಡಿ ಟು ಈಟ್. ಮಾವಿನಕಾಯಿ ಚಟ್ನಿ ರೆಡಿ ಟು ಈಟ್. ಅದಕ್ಕೊಂದು ಒಗ್ಗರಣೆ ಬೇರೆ ಕೊಟ್ಟಿದ್ದಾರೆ. ಇದನ್ನು ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋಡಿ ಸರ್, ಆಮೇಲೆ ಗೊತ್ತಾಗುತ್ತೆ ನಿಮಗೆ. ಚಟ್ನಿ ಇಲ್ಲದೆ ಇರ್ಬೇಕಾದ್ರೆ ತಾನೇ ಗೊತ್ತಾಗೋದು ಚಟ್ನಿ ಬೆಲೆ ಅಂತ. ಬೇರೆ ನಮ್ಮ ಹತ್ರ ಗಲಾಟೆ ಬೇರೆ ಮಾಡ್ಕೊಂಡಿದ್ದಾರೆ ರಂಗನಾಥ್ ಅವರು. ಓಕೆ, ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾವಿನಕಾಯಿಯ ಚಟ್ನಿ ಮಾಡ್ಕೊಳ್ಳಿ. ಮಾವಿನಕಾಯಿ ಚಟ್ನಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಹಸಿಮೆಣಸಿನಕಾಯಿ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ತೆಂಗಿನಕಾಯಿ ತುರಿ, ಮಾವಿನಕಾಯಿ, ಬೆಲ್ಲ, ಇಂಗು, ಕೊತ್ತಂಬರಿ ಸೊಪ್ಪು, ಉಪ್ಪು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ, ಸಾಸಿವೆ, ರುಬ್ಬಿಕೊಂಡ ಚಟ್ನಿ ಹಾಕಿ ಹುರಿದರೆ ಮಾವಿನಕಾಯಿ ಚಟ್ನಿ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಮಾವಿನಕಾಯಿಯ ಚಟ್ನಿಯನ್ನ ಮಾಡಿದ್ದಾರೆ. ವಿಶೇಷವಾದ ಚಟ್ನಿ ಸರ್, ತಿನ್ನೋಡಿ ಅಂತ. ಅನ್ನ ಹಾಕೋಬೇಕಾ? ಹೌದು ಸರ್. ಅನ್ನಕ್ಕೆ ಚೆನ್ನಾಗಿರೋದ ಇದು? ಅನ್ನಕ್ಕೆ ಅನ್ನ, ಎಣ್ಣೆ, ಚಟ್ನಿ. ನೀವೇನು ಸರ್ ಎಲ್ಲೋದ್ರೂ ಎಣ್ಣೆಗೆ ಹೌದು ಬರ್ತೀರಾ? ಸರ್, ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸರ್. ನಮ್ಮಲ್ಲಿ ಎಣ್ಣೆ ಒಂಚೂರು ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನೋ ಪದ್ಧತಿ ನಮ್ಮ ಬೆಲ್ಟಲ್ಲಿ, ಹಾಸನ್ ಬೆಲ್ಟಲ್ಲಿ. ಹೌದೇನು? ಸಾಕಾ? ಸಾಕು ಸರ್. ಕೈಯಲ್ಲಿ ಕಲಿಸ್ಕೊಂಡ್ರೆ ಅದ್ಭುತವಾಗಿರುತ್ತೆ. ಹೌದಾ? ಹಾಂ. ಇದಕ್ಕೆ ಮೊಸರು ಗಿಸ್ರು ಚೆನ್ನಾಗಿರಲ್ವಾ? ಮೊಸರನ್ನಕ್ಕೆ ಚೆನ್ನಾಗಿರುತ್ತೆ ಸರ್. ಮೊಸರು ಅನ್ನಕ್ಕೆ ಚೆನ್ನಾಗಿರುತ್ತೆ. ಹಾಂ, ಮೊಸರಲ್ಲಿ ಕಲಿಸ್ಕೊಂಡು ತಿನ್ಬೋದು. ಓಕೆ, ಟೇಸ್ಟ್ ಮಾಡ್ಬಿಡೋದಾ? ಖಂಡಿತ ಸರ್.
ಹುಳಿ ಬೋಳಿ ನೋಡಿ ಎಷ್ಟು ಕಮ್ಮಿ ಹಾಕ್ತೆ, ಅದರಲ್ಲಿ ಕಾಲು ಭಾಗ ಮಾತ್ರ ಹಾಕಿತ್ತು. ಮಾವಿನಕಾಯಿನಲ್ಲಿ ತುಂಬ ಹುಳಿ ಅಂಶ ಇದೆ. ಓಹೋ ತುಂಬ ಹುಳಿ. ಹುಳಿ ಮಾವಿನಕಾಯಿ ಆದರೆ ಸ್ವಲ್ಪ ತುಂಬ ಕಮ್ಮಿ ಹಾಕ್ಕೊಳ್ಳಿ. ಈ ಗಿಡಮೂತಿ ಮಾವಿನಕಾಯಿ ಆದರೆ ಇಷ್ಟು ಹಾಕೋಬೋದು. ಅಥವಾ ಚಟ್ನಿ ಜಾಸ್ತಿ ನಾನು ಹಾಕೊಂಬಿಟ್ನ. ಚಟ್ನಿ ಜಾಸ್ತಿ ಹಾಕೊಂಡ್ರಿ, ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ನಾವು ಸ್ವಲ್ಪ ಚಟ್ನಿ ಜಾಸ್ತಿ ತಿನ್ನೋದು. ಚಟ್ನಿ ಖಾರ ಇರೋ ಸ್ವಲ್ಪ ಹುಳಿ ಇರ್ಬೋದು ಅಂತ ಏನಾರು ಹೇಳಿದ್ರು ಹೌದು, ತಿನ್ನಕ್ಕೆ ಸ್ಟಾಪ್ ಮಾಡುವಂತಲ್ಲ ನಾಲ್ಗೆ ಬೇಕು ಅನ್ಸುತ್ತೆ. ಓಕೆ ಬೇಕು ಬೇಕು ಅಂತದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆ ಅದ್ಭುತವಾಗಿರುವಂಥ ಓಪನಿಂಗ್ ಶುರು ಮಾಡಿದ್ದೀರಾ. ನಿಮ್ಮ ಫೋನ್ ನಂಬರ್ ಹೇಳಿಲ್ಲ. 973 973 11 973 11 66 66 307. 307 ಫೋನ್ ಮಾಡಿದ್ರೆ ರಂಗನಾಥ್ ಅವ್ರು ಸಿಗ್ತಾರೆ. ಬೇಕಾಗಿರುವಂಥ ಅಡುಗೆನ ಮಾಡಿಕೊಡ್ತಾರೆ. ಬ್ರಾಹ್ಮಣರ ಅಯ್ಯಂಗಾರರ ಸ್ಪೆಷಲ್ ನಂಬರ್ 1. ಥ್ಯಾಂಕ್ ಯು ಸರ್. Thank you, sir. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅದ್ಭುತವಾದಂಥ ಚಟ್ನಿ, ಮಾವಿನಕಾಯಿಯ ಚಟ್ನಿ, ಯುಗಾದಿ ಹಬ್ಬದ ವಿಶೇಷವಾದಂಥ ಚಟ್ನಿ, ಬಾಯಿ ರುಚಿಗೆ ಅದ್ಭುತವಾಗಿದೆ. ಓಹೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಅದ್ಭುತವಾಗಿರೋ ಚಟ್ನಿನ ಖಾಲಿ ಮಾಡೋದು ಆಮೇಲೆ ಫಸ್ಟು ಕಾರ್ಯಕ್ರಮ ಮುಗಿಸಿ ಮುರಳಿಯವರೇ, ಇನ್ನೇನಿದೆ ವಿಶೇಷ ಕಾರ್ಯಕ್ರಮ? ಇನ್ನೂ 1 ವಾರಗಳ ಕಾಲ ಯುಗಾದಿ ಹಬ್ಬದ ದಿನದ ತನಕನೂ ವೈವಿಧ್ಯಮಯ ಅಡುಗೆನ ತೋರಿಸುವಂಥ ನಮ್ಮ ಕಾರ್ಯಕ್ರಮದಲ್ಲಿ ಯುಗಾದಿ ಹಬ್ಬಕ್ಕೆ ಏನೇನು ಅಡುಗೆ ಬೇಕೋ ಅದೆಲ್ಲ ತೋರಿಸ್ತಾ ಇದ್ದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಯುಗಾದಿ ಹಬ್ಬದ ದಿನ ಮಾಡ್ಕೊಳ್ಳಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೊತೆಗೆ ಒಗಂಡಬಿ ಭಾಗ 1, 2, 3 ರೆಸಿಪಿ ಪುಸ್ತಕ ಎಲ್ಲ ಕಡೆ ಸಿಗ್ತಾ ಇದೆ. ಸಿಕ್ಕಿಲ್ಲ ಅಂದವರು 41118646 43118646 ಫೋನ್ ಮಾಡಿದ್ದ ತಿಳಿಸಿ ನಮ್ಮ ಇವತ್ತಿನ ಯುಗಾದಿ ಹಬ್ಬದ ವಿಶೇಷ ಒಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ನಾಳೆ ವೈವಿಧ್ಯಮಯ ಅಡುಗೆ ಜೊತೆಗೆ ಮತ್ತೆ ಬರ್ತಾ ಇದ್ದೀನಿ. ಅಲ್ಲಿ ತನಕ